ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಾಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಗ ಅಶೇಷವಾಜ್ಯಾದ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಕ್ಪ್ರದಾಗಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂ ತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ತಮಿಮಂ ಪ್ರವಿಶಂತಮಾಶ್ರಮಂ ದ್ಯಧಿಕತ್ರಿಂಶದುದಾರಲಕ್ಷಣಂ ಗುಣಸಾರವಿದಃ ಕುತೂಹಲಾತ್ ಅವಲೋಕ್ಯರ್ಷಯಗಿತ್ಯಚಿಂತಯನ್. ಸ್ವಸ್ತಿ ಅಸ್ತು. ಆಚಾರ್ಯರು ಉತ್ತರ ಬದರಿಯನ್ನ ಪ್ರವೇಶ ಮಾಡಿ ಅಲ್ಲಿರುವ ವ್ಯಾಸರ ಆಶ್ರಮವನ್ನು ಕಾಣ್ತಾ ಇದ್ದಾರೆ. ಆ ವ್ಯಾಸಾಶ್ರಮ ನನು ವೈಕುಂಠಮಿವ ಅಚ್ಯುತಾಲಯಂ, ಸಾಕ್ಷಾತ್ ವೈಕುಂಠವೇ ಭೂಮಿಯಲ್ಲಿ ಬಂದಿಳಿದಿತ್ತೇನೋ ಅಂತ ಅನುಭವ ಬರ್ತಿತ್ತಂತ. ವೈಕುಂಠದಲ್ಲಿ ಏನು ಧರ್ಮಗಳಿವೆಯೋ, ಅಲ್ಲಿನ ಪ್ರಜೆಗಳನ್ನು ನಾವು ನೋಡ್ಲಿಕ್ಕೆ ಸಿಗ್ತದೋ ಅಥವಾ ಶಾಸ್ತ್ರದಲ್ಲಿ ಕೇಳ್ತೀವೋ, ಆ ಎಲ್ಲ ಗುಣಧರ್ಮಗಳು ಈ ವ್ಯಾಸರ ಆಶ್ರಮದಲ್ಲಿ ಕಾಣಲಿಕ್ಕೆ ಸಿಗ್ತಿತ್ತಂತ. ಅಪರಸ್ಪರ ಮತ್ಸರ ಪ್ರಜಂ, ಮೊದಲು ಯಾವ ಮಾತ್ಸರ್ಯ ಇಲ್ಲ, ಯಾವ 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 ಮಾತ್ಸರ್ಯವೂ ಇಲ್ಲ. ಪ್ರಜೆಗಳು ಎಷ್ಟು ಜನ ಇದ್ದಾರೆ ವ್ಯಾಸರ ಆಶ್ರಮದಲ್ಲಿ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಅಸೂಯೆ, ಮಾತ್ಸರ್ಯ, ಸಿಟ್ಟು, ಸೆಡವು ಏನಿಲ್ಲ. ವೈಕುಂಠದಲ್ಲೂ ಅಷ್ಟೇ. ನಮಗಿಂತಲೂ ಉತ್ತಮರಾದ ಮುಕ್ತರನ್ನ ಕಂಡ್ರೆ, ನಮಗಿಂತಲೂ ಉತ್ತಮವಾದ ಸುಖವನ್ನ ಪಡುವುದನ್ನ ಕಂಡ್ರೆ ನಾವು ಯಾರೂ ಕೂಡ ಅವರ ಮೇಲೆ ಅಸೂಯೆ ಪಡೋ ಪ್ರಸಂಗ ಬರೋದಿಲ್ವಂತ. ಯಾಕೆ? ಇದೆಲ್ಲ ಈ ಸಿಟ್ಟು, ಇದು ಮಾತ್ಸರ್ಯ, ಅಸೂಯೆಗಳೆಲ್ಲ ಇರೋದು ಈ ಲಿಂಗದೇಹದಲ್ಲಿ. ಯಾವಾಗ ಈ ಲಿಂಗದೇಹವೇ ಬಿದ್ದು ಹೋಗ್ಬಿಡ್ತದೋ ಆವಾಗ ಅದರ ಸತ್ವರಜ ಸ್ತಮೋ ಗುಣಗಳೇ ಇರೋದಿಲ್ವೋ, ಅದರ ಕೆಲಸವೇ ಇಲ್ಲ ಅಂತ ಆದ್ಮೇಲೆ ಅದು ಎಲ್ಲಿಂದ ಬರಬೇಕು ನೋಡ್ರಿ ಹೇಳಂತ? ಇಲ್ಲವೇ ಇಲ್ಲ. ವ್ಯಾಸಾಶ್ರಮದಲ್ಲಿ ಇರುವಂತಹ ಎಲ್ಲ ಜನರೂ ಕೂಡ ವ್ಯಾಸರ ಸನ್ನಿಧಾನಕ್ಕೆ ಒಳಗಾಗಿದ್ದರಿಂದ, ಅವರ ಸಮೀಪದಲ್ಲಿ ಇದ್ದದ್ದರಿಂದ, ನಿತ್ಯದಲ್ಲಿ ಅವರ ಬಾಯಿಯಿಂದ ಪಾಠವನ್ನ ಕೇಳ್ತಾ ಇದ್ದರಿಂದ
ಎಲ್ಲವನ್ನ ಕಳ್ಕೊಂಡಿದ್ದು, ಯಾವುದ್ಯಾವುದೂ ಇದ್ದಿದ್ದಿಲ್ಲ. ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠಮಿವ ಅಚ್ಯುತಾಲಯಂ ಅಂತ ಹೇಳಿ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ನಿನ್ನೆ ಇಲ್ಲಿವರೆಗೆ ನೀನು ಕೇಳಿದ್ದೆವು. ಅದ್ಯ ಕಥಾ ಪ್ರಸಕ್ತಿ ಇವತ್ತು ಈ ಕಡೆಯಿಂದ ವ್ಯಾಸರ ಆಶ್ರಮದಲ್ಲಿ ಇದ್ದ ಜನರಿಂದ ಆಚಾರ್ಯರ ಆಗಮನವನ್ನು ನೋಡ್ತಾ ಇದ್ದಾರಂತೆ. ಆಚಾರ್ಯರು ಬಂದವರನ್ನ ಈ ಒಳಗೆ ಕುಳಿತ ಜನ ಎಲ್ಲ ಯಾರಿವರು, ಇಷ್ಟು ಚಂದಾದ ವ್ಯಕ್ತಿ ಈ ಮೊದಲು ನಾವು ಎಲ್ಲೂ ಕಂಡಿಲ್ಲ, ಯಾರಿವರು ಅಂತ ಆ ಆಶ್ರಮದಲ್ಲಿ ಇದ್ದ ಋಷಿಗಳು ಬರುವ ಆಚಾರ್ಯರನ್ನ ನೋಡಿ ಊಹೆ ಮಾಡಿದರಂತೆ. ನಾನಾ ತರಹದಿಂದ ಇವರಿರಬಹುದಾ, ಹೀಗಿರಬಹುದಾ, ಹಾಗಿರಬಹುದಾ ಅಂತ ಹೇಳಿ ಊಹೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರಂತೆ. 5ನೇ ಶ್ಲೋಕ ಪ್ರಾರಂಭವಾಗ್ತಾ ಇದೆ. ತಮಿಮಂ ಪ್ರವಿಶಂ ತಮಾಶ್ರಮಂ ದ್ವ್ಯಧಿಕತ್ರಿಂಶದುದಾರ ಲಕ್ಷಣಂ ಗುಣಸಾರವಿದ ಕುತೂಹಲಾತ್ ಅವಲೋಕ್ಯರ್ಷಯಗಿತ್ಯಚಿಂತಯನ್ ತಂ ಇಮಂ ಪ್ರವಿಶಂತಂ ಆಶ್ರಮಂ. ಈ ಆಶ್ರಮದಲ್ಲಿ ಪ್ರವೇಶ ಮಾಡುವಂತಹ ಅವರನ್ನ ನೋಡಿ, ಹೇಗಿದ್ರು ಆಶ್ರಮ ಪ್ರವೇಶ ಮಾಡುವಾಗ 48 ದಿನಗಳ ಉಪವಾಸವನ್ನ ಮಾಡಿಕೊಂಡು ಮೌನವ್ರತದಲ್ಲಿ ಇದ್ದು ಇಷ್ಟು ಹಿಮಪಾತವಾಗುವ ಪ್ರದೇಶದಲ್ಲಿ ನಡೆದುಕೊಂಡು ಬಂದಿದ್ರು ಏನು ವ್ಯತ್ಯಾಸ ಆಗಿಲ್ಲ ಮುಖದಲ್ಲಿ. ಒಂದೊಂದು ದಿನಗಳ ಉಪವಾಸಕ್ಕೆ ದಣಿದು ಶ್ರಮವಾಗಿ ಇನ್ನೆಂದೂ ಉಪವಾಸವನ್ನೇ ಮಾಡಬಾರದು ಅನ್ನುವಷ್ಟು ದೃಢವಾದ ಸಂಕಲ್ಪ ಮಾಡ್ತಿರ್ತೇವೆ ನಾವೆಲ್ಲರೂ. ಆದರೆ 48 ದಿನಗಳ ಉಪವಾಸದ ಬಳಿಕವೂ 48 ದಿವಸವೂ ಮಾತನಾಡದ ಬಳಿಕವೂ ಕೂಡ ಕಾಡಿನ ಮಾರ್ಗದಲ್ಲಿ ಏಕಾಕಿಯಾಗಿ ಬಂದಿದ್ರೂ ಕೂಡ ಆಚಾರ್ಯರು ಅವರ ಮುಖದ ತೇಜಸ್ಸಿನ ಒಂದು ಎಳೆ ವ್ಯತ್ಯಾಸ ಆಗಿರಲಿಲ್ಲ. ತಮಿಮಂ ಪ್ರವಿಶಂತಮಾಶ್ರಮಂ ದ್ವ್ಯಧಿಕತ್ರಿಂಶದುದಾರ ಲಕ್ಷಣಂ. 32 ದೇಹದ ಲಕ್ಷಣಗಳು ಹಾಗೇ ಇದ್ವಂತ. ಪಂಚದೀರ್ಘ ಪಂಚ ಸೂಕ್ಷ್ಮ ಸಪ್ತರಕ್ತ ಷಡುನ್ನತ. ಅವು 32 ಲಕ್ಷಣಗಳು ಒಂದು ಚೂರು ವ್ಯತ್ಯಾಸ ಆಗಿರಲಿಲ್ಲ. ನಮ್ಮಲ್ಲಿ ಸ್ವಲ್ಪ ಆಹಾರ ಸೇವನೆ ವ್ಯತ್ಯಾಸ ಆಗಿಬಿಟ್ರೆ ದೇಹದಲ್ಲಿ ಬದಲಾವಣೆಗಳಾಗಿಬಿಡ್ತದೆ. ಒಂದು 4 ದಿವಸ ಊಟ ಬಿಟ್ರಿ ಅಂತ ಇಟ್ಕೊಳ್ರಿ, ಬಿಡೋದಲ್ಲ ಮತ್ತೆ ಹಂಗೇನು ಗಾಬರಿ ಆಗಬಾರ್ದು. ಕಡಿಮೆ ಉಂಡ್ರಿ ಅಂತ ಇಟ್ಕೊಳ್ರಿ, ಹಿಂಗಿದ್ದವ್ರು ಹಿಂಗಾಗ್ಬಿಟ್ಟಿರ್ತೀವಿ, ಅಗಲಕ್ಕಿದ್ದವರು ಸೀದಾಗ್ಬಿಟ್ಟಿರ್ತೀವಿ. ಆಶ್ಚರ್ಯ ಏನಂದ್ರೆ ಉಂಡ್ರೆ ಅಗಲ ಆಗ್ತೀವಿ, ಬಿಟ್ರೆ ಸೊರಗ್ತೀವಿ. ಯಾರು ಉಂಡ್ರೆ ಎತ್ತರ ಆಗೋದು, ಬಿಟ್ರೆ ಗಿಡ್ಡ ಆಗೋದು ಆಗಿಲ್ಲ ನೋಡ್ರಿ. ಅದೊಂದೇನು ವಿಚಿತ್ರ, ದೇವ್ರು ಹೆಂಗ ಸೃಷ್ಟಿ ಮಾಡ್ಯಾನೋ ಏನೋ. ನಾನು ಭಾಳ ಸಲ ವಿಚಾರ ಮಾಡೀನಿ. ಈಗ ಸೊರಗಿದ್ರು ಅಂದ್ರೆ ಹಿಂಗಂತೀವಿ, ಸೊರಗಿದ್ರು ನೋಡು ಅಂತ ಯಾರು ಹಿಂಗ ಅನ್ನಂಗಿಲ್ಲ. ಯಾಕೋ ಏನೋ ದೇವ್ರ ಸಂಕಲ್ಪ, ಪುಣ್ಯಕ್ಕ ಚಲೋದು. ಇಲ್ಲ ನೀವು ಉಂಡು ಬಿಟ್ಟಾಗೆಲ್ಲ ಹಿಂಗ್ ಗಿಡ್ ಹಾಕೋತ್ ಹೋಗಿ ಕೊನೆಗೆ ಒಂದ್ ದಿವ್ಸ ಪೂರ್ಣ ಗಿಡ್ಡ ಆಗ್ಬಿಟ್ರಿ ಆಮೇಲೆ ಎಲ್ಲರ ಅದಕ್ಕೆ ಹಂಗಾಗ್ಬಾರ್ದು. ತೆಳ್ಳಗಾಗ್ಲಿ ದಪ್ಪಾಗ್ಲಿ ಅದು ಬೇರೆ ವಿಷಯ. ಅಂತೂ ಆಚಾರ್ಯರು 48 ದಿನಗಳ ಉಪವಾಸದ ಅವಧಿ, ಮೌನವ್ರತ, ಕಾಡಿನ ದಾರಿಯಲ್ಲಿ ಬರಬೇಕಾದ್ರೆ ಒಬ್ಬಂಟಿಗರಾಗಿ ಹೇಗಿರುತ್ತೆ ಹೇಳೋಣಂತೆ. ನಾವು ಕಾಡಿನ ದಾರಿಯಲ್ಲೆಲ್ಲ, ನಾಡಿನ ದಾರಿಯಲ್ಲೇ ಒಬ್ಬೊಬ್ಬರು ಅಡ್ಡಾಡೋದಿಲ್ಲ ನಾವೆಲ್ಲ. ಕಾಡು ಬೇರೆ, ನಾಡು. ಅಷ್ಟಿದ್ರೂ ಕೂಡ ಆಚಾರ್ಯ ಒಳಗೆ ಬಂದ್ರೆ ದ್ವ್ಯಧಿಕತ್ರಿಂಶದುದಾರ ಲಕ್ಷಣಂ ಗುಣಸಾರವಿದ ಕುತೂಹಲಾತ್ ಅವಲೋಕ್ಯ ಋಷಯಗಿತ್ಯಚಿಂತಯನ್. ಕುತೂಹಲಾತ್ ಅವಲೋಕ್ಯ ಋಷಯ ಇತಿ ಅಚಿಂತಯನ್. ಅಲ್ಲಿರುವ ಋಷಿಗಳೆಲ್ಲ ಹೀಗೆ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾರಪ್ಪ ಇವರು ಬಂದವರು ಅಂತ ಹೇಳಿ ಅಲ್ಲಿದ್ದ ಋಷಿಗಳು ಅವರ 32 ಲಕ್ಷಣಗಳನ್ನು ನೋಡಿಕೊಂಡು ಏನಂತ ಆಲೋಚನೆ ಮಾಡಿದರು. 6ನೇ ಶ್ಲೋಕದಲ್ಲಿ ಆಚಾರ್ಯರ ಕೆಲವು ಸುಂದರವಾದ ವರ್ಣನೆ. ಅವರ ಎತ್ತರ ಹೇಗಿತ್ತು, ಅವರ ಕಣ್ಣು ಹೇಗಿತ್ತು, ಮುಖ ಹೇಗಿತ್ತು, ನಡಿಗೆ ಹೇಗಿತ್ತು, ಭುಜಗಳು ಹೇಗಿದ್ವು, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯರು. ಇದು ಏನು, ವ್ಯಾಸರ ಆಶ್ರಮದಲ್ಲಿ ಇರುವಂತಹ ಋಷಿಗಳು ಆಚಾರ್ಯರನ್ನ ಕಂಡಾಗ ಅಂತ ಹೇಳ್ತಾರೆ. ಕನಕ ತುಲತಾಲ ಸನ್ನಿವ ಕಮಲಾಕ್ಷೋ ವಿಮಲೇಂದು ಸನ್ಮುಖಗ ಗಜರಾಜ ಗತಿರ್ಮಹಾಭುಜ ಪ್ರತಿಯಾಂಕೋ ಯಮಪೂರ್ವ ಪೂರುಷಃ. ಕನಕ ತುಲತಾಲ ಸನ್ನಿಭಗ. ಮೊದಲನೇ ಎಷ್ಟು ಎತ್ತರ ಇದ್ರು ಅಂತ ಕೇಳಿದ್ರೆ, ಕನಕ ಬಂಗಾರದ, ಭಾರಿ ಅದ್ಭುತ ಅದು, ಬಂಗಾರದ ಬಣ್ಣ ಅಂತೆ. ಅತುಲ ಅಸದೃಶವಾದ ತಾಳೆ ಮರದಂತೆ ಎತ್ತರವಾಗಿ ಇದ್ರಂತೆ. ಹೇಳಿದ್ದೀನಿ ನಾನು, ಷಣ್ಣವತ್ಯಂಗುಲೋ ಎಷ್ಟು ನೆಗ್ರೋಧ ಪರಿಮಂಡಲ. 96 ಅಂಗುಲ ಎತ್ತರ ಇರುವಂತಹ ವ್ಯಕ್ತಿಯವರು.
ಅಂಥದ್ದು ಬರ್ತಾ ಇದ್ರೆ ಕನಕ ತುಲತಾಲ ಸನ್ನಿಭಗ, ಹಿಂದೆಂದೂ ಕಂಡಿಲ್ಲ. ಅದಕ್ಕೆ ತಾಳೆ ಮರಕ್ಕೆ ಚಂದಾಳಿ ಮರ ಅಂತೂ ಕರೀತಾರೆ, ಕಾಣಿಸ್ತದೆ ಕನ್ನಡದಲ್ಲಿ. ಚಂದಾಳಿ ಮರದಂತೆ ಎತ್ತರವಾಗಿದ್ದದ್ದು, ಸಾಟಿ ಇಲ್ಲದ್ದು, ಮತ್ತೆ ಅದರಂತೆ ಇನ್ನೊಂದು ನೋಡ್ಲಿಕ್ಕೆ ಸಿಗೋದಿಲ್ಲ. ಬಣ್ಣ ಎಂಥದ್ದು ಅಂತ ಕೇಳಿದ್ರೆ ಬಂಗಾರದ ಬಣ್ಣ. ನಾವೆಲ್ಲ ಬಂಗಾರದ ಮೇಲೆ ವಿಪರೀತ ವ್ಯಾಮೋಹ ಇಟ್ಟುಕೊಂಡು ಏನ್ ಬಂಗಾರ ಬಂಗಾರ ಅಂತಿರ್ತೀವಿ. ಅಂಥದ್ದು ಆ ಬಂಗಾರದ್ದೇ ಮೈಬಣ್ಣ ಉಳ್ಳ ಚಂದಾಳಿ ಮರದಂತೆ ಎತ್ತರಕ್ಕೆ ಇರುವಂತಹ ವ್ಯಕ್ತಿ ನಡೀತಾ ಬರ್ತಾ ಇದ್ರೆ ಕನಕ ತುಲತಾಲ ಸನ್ನಿಭಗ ಕಮಲಾಕ್ಷೋ ವಿಮಲೇಂದು ಸನ್ಮುಖ. ಕಣ್ಣು ಹೇಗಿದ್ವು? 32 ಲಕ್ಷಣಗಳಲ್ಲಿ ಕೆಲವುದನ್ನ ಮಾತ್ರ ಪಂಡಿತಾಚಾರ್ಯ ಹೇಳ್ತಾರೆ. ಕಮಲಾಕ್ಷೋ, ಕಮಲಾಕ್ಷ, ಕಮಲಾಕ್ಷ ಅಂದ್ರೆ ಖರೆ ಅಂದ್ರೆ ಕಮಲಾಕ್ಷ ಅಂತ ಯಾರಿಗೆ ಹೆಸರಿದ್ರಿ? ಪರಮಾತ್ಮಗೆ ಹೆಸರು ಪುಂಡರೀಕಾಕ್ಷ ಅಂತ ಹೇಳಿ. ಪುಂಡರೀಕಾಕ್ಷ ಅಂತ ಹೆಸರಿರೋದು ಪರಮಾತ್ಮನಿಗೆ. ಆದರೆ ಇಲ್ಲಿ ಆಚಾರ್ಯರಿಗೂ ವರ್ಣನೆ ಮಾಡ್ತಾರೆ. ಕಮಲಾಕ್ಷೋ ವಿಮಲೇಂದು ಸನ್ಮುಖ, ಕಮಲದ ದಳದಂತೆ ದೀರ್ಘವಾದ ಕಣ್ಣಿರುವಂಥವರು. ಇದು ಪ್ರತಿ ಬಾರಿ ಕೇಳಿದ್ದು. ಕಮಲದಂತೆ ದೀರ್ಘ ಕಣ್ಣು, ಕಮಲದಂತೆ, ಕಮಲದಳದಂತೆ, ಕೇಳಿದ್ದು. ಚೇಂಜ್ ಮಾಡ್ಬೇಕಲ್ಲ, ಅಲ್ಲೇ ಕೂತ್ಕೊಂಡ್ರೆ. ಒಂದನೇ ತಾದಾಗ ಏನು ಕಲ್ತಿರ್ತೀವಿ, SSLCಗೂ ಅದನ್ನೇ ಕಲ್ತಿದ್ರೆ SSLC ಯಾಕಾಗ್ಬೇಕು? ಮತ್ತದು ಚೇಂಜ್ ಆಗ್ಬೇಕಲ್ರಿ ಮತ್ತೆ. ಅದಕ್ಕೆ ಹೇಳಿದ್ರು ಕಮಲ ಅಂದ್ರೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿಯಲ್ಲಿ ಅಕ್ಷ ಅಂದ್ರೆ ಕಣ್ಣು ಇಟ್ಟವರು ಯಾರೋ ಅವರು ಕಮಲಾಕ್ಷರು. ಅಂದ್ರೆ ಮಹಾಲಕ್ಷ್ಮಿಯಲ್ಲಿ ತಾಯಿಯಲ್ಲಿ ಕಣ್ಣಿಟ್ಕೊಂಡವರು, ಸದಾ ತಾಯಿಯನ್ನು ಚಿಂತನೆ ಮಾಡ್ತಿದ್ರಂತೆ. ಹಿಂದೆ 3ನೇ ಸರ್ಗದಲ್ಲಿ ಹೇಳುವಾಗ ವರವಿಮಾನ ಗಿರಾವಪಿ ಚಂಡಿಕಾ ಶಿಶುವಹೋ ಜನನೀತ ಮಲಾಲಯತ, ಆ ದುರ್ಗಾ ಬೆಟ್ಟದಲ್ಲಿ ಹೆಚ್ಚು ಹೊತ್ತು ಇರ್ತಿದ್ರು ಅಂತ ಕೇಳಿದ್ದೇವೆ. ಹಾಗೆ ಈಗ ಆಚಾರ್ಯರು ಸನ್ಯಾಸಿಗಳಾಗಿ ಬಂದಿದ್ರು ಕೂಡ ಆ ಕಮಲೆಯಲ್ಲಿ ಮಹಾಲಕ್ಷ್ಮಿಯಲ್ಲಿ ಕಣ್ಣಿಟ್ಟಿದ್ರಂತೆ. ನಮ್ಮಮ್ಮ ಇವಳು ಅಂತ ಅಮ್ಮನ ಧ್ಯಾನವನ್ನು ಮಾಡ್ತಾ ಇದ್ಲು. ಕಮಲಾಕ್ಷ ಅಥವಾ ಕಮಲ ಅಂತಂದ್ರೆ ಬ್ರಹ್ಮದೇವರ ಪದವಿ, ಬ್ರಹ್ಮದೇವರ ಸೀಟು, ಬ್ರಹ್ಮದೇವರು. ಅದರಲ್ಲಿ ಅಕ್ಷಃ ಕಣ್ಣಿಟ್ಟವರು. ಯಾಕೆ ಅಂದ್ರೆ ಇವರು ಮುಂದೆ ಭಾವಿ ಬ್ರಹ್ಮರಾಗಬೇಕಾದದ್ರಿಂದ ಕಮಲಾಕ್ಷ. ಇಲ್ಲ ನಾಳೆ ಆ ಕಮಲದ ಮೇಲೆ ಕೂಡಬೇಕು ಅಂತ ಮೊದಲೇ ಕಮಲದಲ್ಲಿ ಮನಸ್ಸು ಮಾಡಿಕೊಂಡಿದ್ರಂತೆ. ಅವರವರ ಸಾಧನೆ ಹಾಗೆ ಇರ್ತದೆ. ನಾವು ಮುಂದೆ ಏನೇನಾಗಬೇಕು ಅಂತಿರ್ತದೋ ಅದರಂತೆ ಈಗೀಗ ಸಾಧನೆಯನ್ನು ಮಾಡ್ಕೊಳ್ತಿರ್ತೇವೆ. ಕಮಲಾಕ್ಷೋ ಅಥವಾ ಕಮಲ ಅಂತನ್ನೋ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ. ಕಮಲಾಕ್ಷ ಅಂದ್ರೆ ಭಗವಂತನಲ್ಲಿ ಕಣ್ಣಿಟ್ಟವರು ಅಂತ, ಭಗವಂತನಲ್ಲಿ ಮನಸ್ಸಿಟ್ಟವರು ಅಂತ ಅಲ್ರಿ. ಕಮಲ ಅಂತನ್ನೋ ಶಬ್ದಕ್ಕ ಕಮಲಾಬಾಯಿ ಅಂತ ಅರ್ಥ ಮಾಡ್ರಿ, ಕಮಲದ ಹೂವು ಅಂತ ಅರ್ಥ ಮಾಡ್ರಿ. ಕಮಲ್ನಾಭಾಚಾರ ಅಂತ ಹೆಂಗ ಅರ್ಥ ಮಾಡಿದ್ರಿ ಅಂತ ಕೇಳಬೇಡ್ರಿ. ಯಾಕೆ ಕಮಲ್ನಾಭಾಚಾರ ಬಂದೇ ಬಿಟ್ರಲ್ಲಿ. ಕಮಲ ನಾಭದಲ್ಲಿ ಅಕ್ಷ ಇಟ್ಟವರಾದ್ರಿಂದ ಕಮಲಾಕ್ಷ. ನಾಭ ಪದ ಏನಾಗಿದೆ? ಮಧ್ಯಮ ಪದ ಲೋಪ ಸಮಾಸ ಅಂತ ಇಟ್ಕೋಬೇಕು. ಮಧ್ಯದಲ್ಲಿ ಒಂದು ಪದ ಲೋಪ ಆಗ್ತಿರ್ತದೆ, ಆ ಲೋಪ ಆಗಿ ಸಮಾಸ ಆಗ್ತಿರ್ತದೆ. ಕಮಲನಾಭೇ ಅಕ್ಷಿಣಿ ಯಸ್ಯ ಸಹ ಕಮಲಾಕ್ಷ. ನಾಭ ಪದವನ್ನು ಸೈಲೆಂಟ್ ಮಾಡಿಬಿಡೋದು. ಕಮಲನಾಭನಲ್ಲಿ ಕಣ್ಣಿದ್ದವರು ಅಂದ್ರೆ ಸದಾ ಭಗವಂತನ ನೋಡ್ತಾ ಇದ್ದವರು ಅಂತ ಅರ್ಥ. ಯಾವಾಗಲೂ ಭಗವಂತನ ನೋಡ್ತಾ ಇದ್ದವರಾದ್ದರಿಂದ ಕಮಲಾಕ್ಷೋ ವಿಮಲೇಂದು ಸನ್ಮುಖ. ಮುಖ ಹೇಗಿತ್ತು? ಕಳಂಕರಹಿತವಾದ ಚಂದ್ರನ ಮುಖದಂತೆ ಇತ್ತು. ಆಚಾರ್ಯರ ಮುಖವನ್ನು ವರ್ಣಿಸುವಾಗ ಹೇಗೆ ನೋಡ್ಬೇಕು ನಾವು ಅಂತ ಕೇಳಿದ್ರೆ ಚಂದ್ರಮಂಡಲವನ್ನು ಮೊದಲು ಮನಸ್ಸಿನಲ್ಲಿ ತಂದ್ಕೊಳ್ಬೇಕು, ಬುದ್ಧಿಸ್ಥವಾಗಬೇಕು. ಆ ಚಂದ್ರಮಂಡಲದಲ್ಲೇನು ಕಲೆಗಳೆಲ್ಲ ಇದೆಯಲ್ಲ ಅದನ್ನ ತೆಗಿಬೇಕಂತ, ಅದನ್ನ ತೆಗೆದು ಬಿಸಾಡಬೇಕು. ಸ್ವಚ್ಛವಾದ ಚಂದ್ರಮಂಡಲವನ್ನ ಆಚಾರ್ಯರ ಮುಖದ ಸ್ಥಾನದಲ್ಲಿ ಇಟ್ಟುಕೊಂಡು ಊಹಿಸಿಕೊಳ್ಳ್ರಿ ಅಂತಾರೆ ಪಂಡಿತಾಚಾರ್ಯ. ವಿಮಲೇಂದು ಸನ್ಮುಖ. ಆಮೇಲೆ ಗಜರಾಜ ಗತಿರ್ಮಹಾಭುಜ. ಹೇಗ್ ನಡೀತಾ ಇದ್ರು ಅಂತ ಕೇಳಿದ್ರೆ ಗಜರಾಜ ಗತಿ, ಗಂಡಾನೆ ನಡೀತಾ ಇದ್ರೆ ಹೇಗಿತ್ತು ಹಾಗೆ ನಡಿಗೆ ಅಂತ ಅನೇಕ ಬಾರಿ ಬಂದಿದೆ. ಹೇಳಿದ್ದೆ ನಡಿಗೆದಂತರೂ ಆಚಾರ್ಯ, ಒಂದು ಬಾರಿ ಅಲ್ಲ, 2 ಬಾರಿ ಅಲ್ಲ. ಆಚಾರ್ಯ ನಡೀತಾ ಇದ್ರೆ ಗಂಡಾನೆ ನಡೆದಂತೆ ಬರಬೇಕಾದ್ರೆ ಎಷ್ಟು ಆನಂದ ಇರ್ಬೇಕ್ರಿ. ಭಾರಿ ಗಂಭೀರ. ಆನೆ ನಡಿಗೆ ಎಂಬುದು ಭಾರಿ ಗಂಭೀರವಾದದ್ದಾದ್ದರಿಂದ ಅಲ್ಲಿರುವ ಋಷಿಗಳೆಲ್ಲ ಹೇಳ್ಕೊಂಡ್ರಂತೆ ಬರ್ತಾ ಇರೋದು ಗಜರಾಜಗತಿ, ಆನೆಯಂತೆ ನಡಿಗೆ ಇದ್ದವರು ಅಂತ. ಮಹಾಭುಜ, ತೋಳುಗಳು ಭಾರಿ ಅದ್ಭುತವಾದ ತೋಳುಗಳು ಆಚಾರ್ಯರದು. ಪ್ರತಿಯಾನ್ಕೋ ಯಮಪೂರ್ವ ಪೂರುಷ. ಇಲ್ಲಿವರೆಗೆ ಈ ತನಕ ಕಾಣದೇ ಇರುವಂತಹ ಈ ಗಂಡು ಯಾರಪ್ಪ? ಇದು ಖರೇ ಗಂಡ್ರಿ, ಇದು ಗಂಡದೇ ಗಂಡಿದು. ಯಾಕೆಂದ್ರೆ ಕಾಡಿನ ದಾರಿಯಲ್ಲಿ ಒಬ್ಬಂಟಿಗರಾಗಿ ಬಂದು ಹುಲಿ ಸಿಂಹಗಳೆಲ್ಲವೂ ಕೂಡ ಇದ್ರು.
ಹಿಂದಕ್ಕೆ ಭೀಮಸೇನ ದೇವರು ದಿಗ್ವಿಜಯಕ್ಕಾಗಿ ಪರ್ವತಕ್ಕೆ ಬಂದಿದ್ರಂತೆ, ಹಿಮಾಲಯಕ್ಕೆ ಬಂದಿದ್ರಂತೆ. ಯಾವಾಗ ಧರ್ಮರಾಜ ರಾಜಸೂಯ ಯಾಗವನ್ನ ಮಾಡಿದಾಗ ಭೀಮಸೇನ ಇಲ್ಲಿ ಬಂದಿದ್ದಿದ್ರೆ ಅಲ್ಲಿ ಹುಲಿ ಸಿಂಹಗಳೆಲ್ಲ ಭೀಮನ ಜೊತೆಗೆ ಯುದ್ಧ ಮಾಡಿದ್ವಂತ. ಆಚಾರ ಬರೆದಿದ್ದಾರೆ, ಹುಲಿ ಸಿಂಹಗಳಿರ್ಲಿಲ್ಲ, ಹುಲಿ ಸಿಂಹದ ವೇಷದಲ್ಲಿ ಇರುವ ದೈತ್ಯರಿದ್ರಂತೆ ಅವರೆಲ್ಲ ಭೀಮನ ಜೊತೆಗೆ ಯುದ್ಧ ಮಾಡಿದಾಗ ಭೀಮ ಅವರನ್ನೆಲ್ಲ ಸಂಹಾರ ಮಾಡಿ ಅಲ್ಲಿರುವ ಎಲ್ಲ ಪ್ರಾಂತದ ಜನರಿಂದಲೂ ಕಪ್ಪ ಕಾಣಿಕೆಯನ್ನು ತಂದಿದ್ರು ಅಂತ ಹೇಳ್ತಾರೆ ಆಚಾರ್ಯರು ತಾತ್ಪರ್ಯದಲ್ಲಿ. ಹಾಗಾಗಿ ಇಲ್ಲಿಯೂ ಕೂಡ ಬರುವಾಗ ಹಾಗೆ ಅದಕ್ಕೆ ಒಳಗೆ ಬಂದ್ರು. ಬಂದ ಮೇಲೆ ಏನಂತ ಹೋಲಿಸೋಣ ಅಂತ ವಿಚಾರ ಮಾಡಿದ್ರಂತ. ಅಗದಿ ಹೋಲಿಸ್ಲಿಕ್ಕಿರೋ ಎರಡು ದೃಷ್ಟಾಂತವರಿ. ಸೂರ್ಯನಂತೆ ಇದ್ದಾರೆ ಅಂತ ಒಂದು ಹೋಲಿಸಬಹುದು, ಇಲ್ಲ ಚಂದ್ರನಂತೆ ಇದ್ದಾರೆ ಅಂತ ಹೇಳ್ಬಹುದು. ಇವೆರಡು ಬಿಟ್ಟರೆ ಬೇರೆ ಹೇಳಿ ಬರಂಗಿಲ್ರಿ ಗಂಡಸರಿಗೆ. ಮತ್ತೆ ಹೆಣ್ಮಕ್ಳಿಗೆ ಕಮಲ್ದ ಹಂಗಿದ್ದಾರೆ, ಮತ್ತೊಂದು ಹಂಗಿದ್ದ ಹಿಂಗ ಎಲ್ಲ 108 ಹೇಳಿ ಬರ್ತದೆ. ಆದರೆ ಗಂಡಸರನ್ನ ವರ್ಣನೆ ಮಾಡಬೇಕಾದ್ರೆ ಎರಡರಿ, ಏನು ಸೂರ್ಯನಂತೆ ವರ್ಚಸ್ಸು ಅನ್ಬೇಕು, ಇಲ್ಲ ಚಂದ್ರನಂತೆ ಅಂತ ಹೇಳಬೇಕು. ಪಂಡಿತಾಚಾರ್ಯರು ಒಂದು ಮಾತು ಹೇಳಿದ್ರು, ಎರಡೂ ಹೇಳಿಕ್ ಬರೋದಿಲ್ಲ, ಫೇಲ್ ಆಗಿಬಿಟ್ಟು ಇಲ್ಲಿ ಎಂದ್ರು. ಯಾರಲ್ಲಿ? ಆಚಾರ್ಯರಲ್ಲಿ. ಯಾಕೆ ನೋಡ್ರಿ, ಅತಿಶಾಂತ ವಪುರ್ನಿಶಾಕರಃ ಸ್ವಯಮೇಕಾಂತ ಖರೋ ದಿವಾಕರಃ ಇತಿ ನಾಸ್ಯ ಗುಣರ್ಡವಾಕೃತೇಃ ಉಪಮಾನಂ ಭುವನೇಶು ಲಭ್ಯತೆ. ಉಪಮಾನಂ ಭುವನೇಶು ಲಭ್ಯತೆ. ಇದಕ್ಕೆ ಸರಿಸಾಟಿಯಾದ ಉಪಮಾನ ಇನ್ನೊಂದು ಕಡೆ ಇಲ್ಲ ನಮಗೆ. ಭುವನೇಶು ನ ಲಭ್ಯತೆ. ಆಚಾರ್ಯರು ಹೇಗಿದ್ದಾರೆ ಅಂತ ಹೇಳೋಣ ಅಂದ್ರೆ ಅದಕ್ಕೆ ಇನ್ನೊಂದು ದೃಷ್ಟಾಂತ ಇಲ್ಲ ಅಲ್ರಿ. ಚಂದ್ರ ಇದ್ದಾನೆ ಅಂತ ಹೇಳ್ಬಿಡ್ರಿ ಅಂತಂದ್ರೆ ಚಂದ್ರನ ಮೈಯದ ಅಲ್ಲ, ಅದು ತಂಪು, ಪೂರ್ಣ ತಂಪು. ಅತಿಶಾಂತ ವಪುರ್ನಿಶಾಕರಃ. ನಿಶಾಕರಃ ಅಂದ್ರೆ ಚಂದ್ರ. ಅತಿಶಾಂತ ವಪುಹು, ಪೂರ್ಣ ಶಾಂತವಾದ ಮೈ, ತಂಪಾದ ಮೈ ಚಂದ್ರಂದು. ಸರಿ, ಹಾಗಾದ್ರೆ ಆನಂದ ತೀರ್ಥರ ಮೈ ಇದೆಯಲ್ಲ, ಅದನ್ನ ಚಂದ್ರನಿಗೆ ಹೋಲಿಸೋಣ ಅಂದ್ರೆ ಆಗಲ್ಲ. ಯಾಕೆ? ಸ್ವಯಮೇಕಾಂತ ಖರೋ ದಿವಾಕರಃ. ಸೂರ್ಯನಂತೆ ಇದ್ದಾರೆ, ಚಂದ್ರನಂತೆ ತಂಪಾದ ಮೈ ಇದ್ದವರು ಅಂತ ವರ್ಣಿಸೋಣ ಅಂದ್ರೆ ಸೂರ್ಯನಂತೆ ಕಾಣಿಸ್ತಾರೆ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡಿಬಿಡ್ರಿ, ಸೂರ್ಯನಂತೆ ಇದ್ದಾನೆ ಅಂತ ಹೇಳ್ಬಿಡ್ರಿ ಅಂದ್ರೆ ತಂಪಾಗಿಯೂ ಇದ್ದಾರೆ. ತಂಪಾಗಿ ಇದ್ದದ್ರಿಂದ ಸೂರ್ಯನಂತೆ ಹೇಳಿಕ್ ಬರೋದಿಲ್ಲ, ಸೂರ್ಯನಂತೆ ಇದ್ದಾನಂತ ಹೇಳಿ ಮತ್ತೆ ತಂಪಾಗಿದ್ದು ಅಂದ್ರೆ ಹೇಳಿಕ್ ಬರೋದೇ ಇಲ್ಲ. ಚಂದ್ರನಂತೆಯೂ ಹೇಳಿಕ್ ಬರೋ ಹಂಗಿಲ್ಲ, ಸೂರ್ಯನಂತೂ ಹೇಳಿಕ್ ಬರೋದಿಲ್ಲ. ಯಾಕೆ? ಸ್ವಯಂ ಏಕಾಂತ ಖರೋ ದಿವಾಕರಃ. ಈ ನಮ್ಮ ಕಣ್ಣಿಗೆ ಕಾಣಿಸುವ ಸೂರ್ಯ ಇದ್ದಾನಲ್ಲ, ಅವನ ಮೈಯೋ ಕುದಿ ಕುದಿ ಕುದಿ, ಆಚಾರ್ಯ ಮೈಯೋ ತಂಪು. ಹಾಗಾದ್ರೆ ಆಚಾರ್ಯ ಮೈಯನ್ನು ಹೇಳೋಣ, ಸೂರ್ಯನ ತೇಜಸ್ಸುಂಟು ಮೈಯಲ್ಲಿ. ಹಾಗಾದ್ರೆ ಏನಾಯಿತು? ಇತಿ ಗುಣಾರ್ಣವಾಕೃತೆ. ಎಲ್ಲಾ ಗುಣಗಳನ್ನು ತಮ್ಮಲ್ಲಿ ತುಂಬಿಕೊಂಡ ಆಚಾರ್ಯರಿಗೆ ಸೂರ್ಯನನ್ನಾಗಲಿ ಚಂದ್ರನನ್ನಾಗಲಿ ಹೋಲಿಕೆಯನ್ನು ನೀಡ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಉಪಮಾನಂ ನ ಲಭ್ಯತೆ. ಉಪಮಾನವೇ ಇಲ್ಲ. ಆಚಾರ್ಯನ ಚಂದ್ರ ಅಂತಂದ್ರೆ ಚಂದ್ರನ ಮೀರಿಸಿಬಿಟ್ಟಿದ್ದಾರೆ, ಸೂರ್ಯ ಅಂದ್ರೆ ಸೂರ್ಯನ ಮೀರಿಸಿದ್ದಾರೆ. ಹಿಂಗಾಗಿ ದೃಷ್ಟಾಂತ ಹೇಳೋದು ಕಷ್ಟ ಆಯಿತು ಅಂತ ಹೇಳ್ತಾರೆ. ಅತಿಶಾಂತ ವಪುರ್ನಿಶಾಕರಃ ಸ್ವಯಮೇಕಾಂತ ಖರೋ ದಿವಾಕರಃ ಇತಿ ನಾಸ್ಯ ಗುಣಾರ್ಣವಾಕೃತೇಃ ಉಪಮಾನಂ ಭುವನೇಶು ಲಭ್ಯತೆ. ಮತ್ತೆ ಮುಂದೆ 8ನೇ ಶ್ಲೋಕಕ್ಕೆ ಬಂದಾಗ ಪರಮಾಶ್ರಮಿಣಾಂ ಗತಶ್ರಮೋ ನನು ಚಿಹ್ನಾನಿ ಬಿಭರ್ತಿ ಧೀರಧೀಹಿ ಅಪಿಮಾನುಷಭಾವ ವಿಗ್ರಹೋ ವಿಪುಲಂ ವಿಸ್ಮಯ ಮಾತನೋತಿರಃ. ಪರಮಾಶ್ರಮಿಣಾಂ, ಸನ್ಯಾಸಿಗಳ ಎಲ್ಲ ಚಿಹ್ನೆಗಳಿವೆ ಇವರಿಗೆ ನೋಡಿದ್ರೆ. ಪರಮಹಂಸರ ಸನ್ಯಾಸಿಗಳೇನಿರ್ತಾರೆ, ಪರಮಹಂಸರು, ಅವರ ಎಲ್ಲ ಚಿಹ್ನೆಗಳು ಶಾಟಿ, ದಂಡ, ಕಮಂಡ್ಲು, ಇವು ಸ್ವಾಮಿಗಳ ಲಕ್ಷಣ ರೀ. ಸ್ವಾಮಿಗಳು ಅಂದ್ರೆ ಹಂಗಿರ್ಬೇಕ್ರಿ. ಕೈಯಾಗ ಒಂದು ದಂಡ ಕಾಷ್ಟ, ಒಂದು ದಂಡ ಕಮಂಡಲು, ಶಾಟಿ, ಇವೆಲ್ಲ ಇದ್ರೇನೆ ಅವರಿಗೆ ಸನ್ಯಾಸಿಗಳು ಅಂತ ಕರೆಯೋದು. ಪರಮಹಂಸ ಲಕ್ಷಣಗಳು ಏನೂ ಇದ್ದಿದ್ದಿಲ್ಲ ಅಂತಂದ್ರೆ ಸ್ವಾಮಿಗಳು ಅಲ್ಲಿಗೆ ಬರೋದಿಲ್ರಿ. ಕೆಂಪನ್ನು ಹಾಕೊಂಡು ಮಾತ್ರ ಸ್ವಾಮಿಗಳು ಆಗಂಗಿಲ್ಲ. ನಮ್ಮಲ್ಲಿ ಇವತ್ತೆಲ್ಲ ಹೆಂಗಂದ್ರೆ ಕೆಂಪು ಹಾಕೊಂಡ್ಬಿಟ್ಟು ಅಂದ್ರೆ ಸ್ವಾಮಿಗಳ್ರಿ ಎಲ್ಲ ಮುಗಿದು ಹೊತ್ತು ಕೆಲಸ. ಶರ್ಟು ಕೆಂಪು ಹಾಕೊಂಡ್ಬಿಟ್ರೆ ಮುಗಿದು ಹೊತ್ತು. ಅಂದ್ರೆ ಒಟ್ಟು ಕೆಂಪು ಇರ್ಬೇಕು ಆಚಾರ. ಸುಳ್ಳ ಯಾಕೆ? ನಿಮ್ಗೇನ್ ಬೇಕು? ಸ್ವಾಮಿಗಳು ಆದ್ರೆ ಕೆಂಪು ಇರ್ಬೇಕು, ಇಷ್ಟೋದಿಲ್ಲೋ ಅಂದ್ರೆ ಡೇಂಜರಸ್ ಅರ್ಥ ಅದೇ. ಮುಗಿದು ಹೊತ್ತು, ಇನ್ನೇನಿಲ್ಲ. ಅದಕ್ಕೆ ಶರ್ಟು ಟೊಪಿಗಿ ಒಟ್ಟು ಕೆಂಪು ಮುಗಿದು ಹೊತ್ತು. ಪೇಟ ಗೀಟ ಎಲ್ಲ ಸುತ್ತಕೊಂಡಿದ್ದೆ ಹಿಂಗಿರ್ಲಿ. ಅದಕ್ಕೆ ಪರಮಾಶ್ರಮಿಣಾಂ ಗತಶ್ರಮಃ. ಪಂಡಿತಾಚಾರ್ಯ ಅಂತಾರೆ ಗತಶ್ರಮಃ, ಆಯಾಸವಿಲ್ಲದೆ ಇರುವರು. ಆಯಾಸ ಇಲ್ಲ. ಗತಶ್ರಮಃ ಅಂದ್ರೆ ಏನೂ ಆಯಾಸ ಆಗಿಲ್ಲ. ಇದರ ಮಧ್ಯದಲ್ಲಿ ನಾವು ಒಂದೆರಡು ಅಂಶ ಬಿಟ್ಟೀವಿ. ಈಗ ನೋಡ್ಕೊಳ್ಳೋಣ. ಏನು? ಅಲ್ಲಿಂದ ಹೊರಟ್ರಲ್ಲ ಆಚಾರ್ಯರು, ಬರುವಾಗ ಇಲ್ಲಿಗೆ ಎಷ್ಟು ದಿವಸ ಹಿಡಿತೋ ಗೊತ್ತಿಲ್ಲ.
ಇಷ್ಟು ದಿವಸ ಹಿಡಿತು ಗೊತ್ತಿಲ್ಲ. ಸುಮ್ಮನೆ ಇಟ್ಕೊಳ್ರಿ, 10 ದಿವಸ ಹಿಡಿದಿರ್ಬೋದು, 15 ದಿವಸ ಹಿಡಿದಿರ್ಬೋದು, 1 ತಿಂಗಳು ಹಿಡಿದಿರ್ಬೋದು, ಎಷ್ಟೋ ನಮಗೆ ಗೊತ್ತಿಲ್ಲ. ಆದರೆ ಈ ಮಧ್ಯದಲ್ಲಿ ಬರುವಾಗ ಆಚಾರ್ಯರು ನಿತ್ಯದ ಆನ್ಹಿಕವನ್ನ ಮಾಡಿದ್ದಿರ್ಬೇಕು, ಮರೆಯೋಂಗಿಲ್ಲಲ್ಲ. ಸೂರ್ಯೋದಯ ಆಗೋದ್ರೊಳಗಾಗಿ ಸ್ನಾನ ಮಾಡಿ ಕೂತಿರ್ಬೇಕ್ರಿ ಅವರು. ಅರುಣೋದಯ ಕಾಲದಲ್ಲೇ ಎದ್ದು ಸ್ನಾನ ಮಾಡಿರ್ಬೇಕು. ಹಾಗಿದ್ರೆ ಹಿಮಾಲಯದಲ್ಲಿ ಬರುವಾಗ ಯಾವ ಕೆರೆಗಳು ಕಾಣ್ತಿದ್ವೋ ಆ ಕೆರೆಯಲ್ಲೇ ಮುಳುಗಬೇಕು, ತಾವೇ ಶಾಟಿ ಹಿಂಡ್ಕೋಬೇಕು, ತಾವೇ ಒಣ ಹಾಕ್ಕೋಬೇಕು, ಅಲ್ಲೇ ತಮ್ಮ ದೇವ ಪೂಜಾದಿಗಳನ್ನೆಲ್ಲ ಅಲ್ಲೇ ಮಾಡ್ಕೊಳ್ಬೇಕು. ವ್ಯಾಪ್ತೋಪಾಸಕರಾದ್ರಿಂದ ಶಾಲಗ್ರಾಮಾದಿಗಳು ಬೇಕಾಗಿಲ್ಲ ಅಂತ ಇಟ್ಕೊಳ್ರಿ, ಆದರೂ ಪೂಜೆಯನ್ನು ನೆರವೇರಿಸಬೇಕು. ಒಂದೇ ಎರಡೇ ಹೂವು ತುಳಸಿಗಳನ್ನೆಲ್ಲ ಅಲ್ಲಲ್ಲೇ ಅನುಸಂಧಾನವನ್ನು ಮಾಡಬೇಕಲ್ಲ. ಎಷ್ಟು ಕಷ್ಟ ನೋಡ್ರಿ. ಹೆಂಗಿರ್ತಿತ್ತು, ನಾವು ಸುಮ್ಮನೆ ಏನೋ ಬದಲಿಗೆ ಹೋಗ್ಬಿಟ್ರು ಅಂತ ಹೇಳ್ಬಿಡ್ತಿರ್ತೀವಿ. ಬರುವಾಗ ದಾರಿಯಲ್ಲಿ ಏನೇನು ಕೆಲಸ ಅದು. ಹೂಗಳು ಕಂಡ್ರೆ, ಹಣ್ಣುಗಳು ಕಂಡ್ರೆ ಅಲ್ಲೇ ದೇವರಿಗೆ ನೈವೇದ್ಯವನ್ನು ಮಾಡೋದಂತೆ. ಇಟ್ಕೊಂಡಲ್ಲ, ತೆಗೆದಿಟ್ಕೊಂಡಲ್ಲ, ಗಿಡಗಳಲ್ಲೇ ಮರಗಳಲ್ಲೇ ನೈವೇದ್ಯವನ್ನ ಮಾಡಿಬಿಡ್ಬೇಕಂತ. ಇದು ದೊಡ್ಡ ಯೋಗ್ಯತೆ ಇದ್ದವರಿಗೆ ಮಾತ್ರ ಸಾಧ್ಯ. ನಮ್ಮಲ್ಲಿ ಎದುರಿಗಿಟ್ರು ಮರ್ತು ಹೋಗ್ತಿರ್ತದೆ. ಅಯ್ಯಯ್ಯ ಹಣ್ಣೊಂದು ಮರ್ತು ಹೋಗಿತ್ತು ನೋಡೋದೊಂದು, ಇಲ್ಲಿ ಬಿಡು ದೇವ್ರೆ ನಾವು ತಿಂದ್ರೆ ಏನು ತಿಳ್ಕೊಂಡು ಬಿಡು ಅಂತ ಹೇಳಿ ದೇವ್ರ ಮೇಲೆ ಸಮಾಧಾನ ಹಾಕಿ ನಾವು ಹೊಡೆದು ಬಿಡ್ತೀವಿ, ಮುಗಿದು ಹೋದ ಕೆಲಸ ಅಷ್ಟೇ. ಸುರೇಂದ್ರ ತೀರ್ಥರು ಅಂತ ವಿಜೇಂದ್ರ ಸ್ವಾಮಿಗಳ ಗುರುಗಳು. ಅವರು ಸಂಚಾರತ್ವೇನ ವ್ಯಾಸರಾಜರು ಎಲ್ಲಿದ್ರು ಅಲ್ಲಿಗೆ ಬಂದಿದ್ರಂತ. ಆ ವ್ಯಾಸರಾಜರು ಇದ್ದ ಜಾಗದಲ್ಲಿ ಬಂದಾಗ ಒಂದು ಕಡೆಗೆ ವ್ಯಾಸರಾಜರ ಪೂಜೆ, ಇನ್ನೊಂದು ಕಡೆಗೆ ಸುರೇಂದ್ರ ತೀರ್ಥರ ಪೂಜೆ. ಒಮ್ಮೆ ಅದು ಶಿಷ್ಯರು ಹೋಗಿ, ವ್ಯಾಸರಾಜರ ಶಿಷ್ಯರು ಹೋಗಿ ತುಳಸಿ ಹೂವನ್ನು ತಂದು ವ್ಯಾಸರಾಜರ ಮುಂದೆ ತಟ್ಟೆಯಲ್ಲಿ ಇಟ್ಟಾಗ ವ್ಯಾಸರಾಜರು, ಇಲ್ಲಪ್ಪ ಈ ಹೂಗಳು ಬೇಡ, ಇವೆಲ್ಲ ನಿರ್ಮಾಲ್ಯ ಆಗಿಬಿಟ್ಟಿದೆ ಅಂತ ಹೇಳಿದ್ರಂತೆ. ಅವರು ಹುಡುಗರು ಅಂದರು, ಸ್ವಾಮಿ ಈಗಿನ ಗಿಡದಾಗಿನ ತಗೊಂಡು ಬಂದು ನಾವು ಇಲ್ಲಿ ಇಟ್ಟೀವಿ, ಇದೇಂಗೆ ನಿರ್ಮಾಲ್ಯ ಆಗ್ತದೆ ಅಂತ ಕೇಳಿದ್ರಂತ. ಅದಕ್ಕೆ ನನ್ನ ಕೇಳಬೇಡ್ರಿ, ಬಾಜುಕ್ ಸ್ವಾಮಿಗಳು ಕೂತಾರಲ್ಲ ಅವ್ರನ್ನ ಕೇಳ್ರಿ ಅಂದ್ರಂತ. ಹೂವು ನಿಮಗೆ ತಂದಿಟ್ಟಿವಿ, ಬಾಜುಕ್ ಸ್ವಾಮಿಗಳು ಕೇಳಿದ್ರೆ ಏನು ಅರ್ಥದಕ್ಕೆ ಕೇಳ್ರಿ ಅಂದ್ರು. ಸುರೇಂದ್ರ ತೀರ್ಥ ಹೌದಪ್ಪ ವ್ಯಾಸರಾಜರು ಹೇಳಿದ ಕರೆಕ್ಟ್ ಅದ, ಅವು ನಿರ್ಮಾಲ್ಯ ಆಗ್ಯಾವ ಬೇಡ ಅಂದ್ರಂತ. ಇವ್ರಿಗೆ ಅಲ್ರಿ ಇಬ್ಬರು ಸ್ವಾಮಿಗಳು ಏನು ನಡೆಸಿರಿ ಅಂದ್ರೆ, ಅವ್ರು ಏನು ನಡೆಸಿರಿ ನೀವು ಒಂದು ಖರೆ ಹೇಳ್ರಿ, ನಿಮ್ಮ ಹೂ ಹೋನ್ರಿ ಇಲ್ಲ ಇಲ್ಲಪ್ಪ ಹೌದು. ಯಾಕಂದ್ರೆ ಬರುವಾಗ ನಾನು ಪೂಜೆಗೆ ತಡವಾಗಬಹುದು ಅಂತ ಅಂದುಕೊಂಡು ಅಲ್ಲೇ ಪಲ್ಲಕ್ಕಿಯಲ್ಲಿ ಕುಳಿತಾಗಲೇನೆ ಆ ಹೂಗಳನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೆ ಎಂದರು. ತುಳಸಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದೆ ಅಂತ ಹೇಳಿದ್ರು ವಿಜೇಂದ್ರ ಸ್ವಾಮಿಗಳ ಗುರುಗಳು ಸುರೇಂದ್ರ ತೀರ್ಥರು. ಅವ್ರು ಹೇಳಿದ್ರಂತಿಲ್ಲ, ಅಲ್ಲೇ ಸಮರ್ಪಣೆಯನ್ನು ಮಾಡಿಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು. ವ್ಯಾಸರಾಜರಿಗೆ ಅದು ಗೊತ್ತಾಯಿತು, ಇದು ಸಮರ್ಪಣೆ ಆಗಿದ್ದು ಅಂತೇಳಿ. ವ್ಯಾಸರಾಜರ ಕಾಲದಲ್ಲಿ, ಸುರೇಂದ್ರ ತೀರ್ಥರ ಕಾಲದಲ್ಲೇ ಈ ಕಥೆಯನ್ನು ಹೇಳ್ತಿದ್ರೆ, ಆನಂದ ತೀರ್ಥರ ಕಾಲದಲ್ಲಿ ಹೇಳೋದೇನು? ಹೋಗುವಾಗ ಬದರಿಯಲ್ಲಿ ಎಲ್ಲೆಲ್ಲಿ ಗಿಡಗಳು ಕಾಣ್ತಾ ಇದ್ವೋ ಅಲ್ಲಿದ್ದ ಹೂಗಳನ್ನೆಲ್ಲ ಅಲ್ಲಿಗೆ ಸುವನ ಮಾಲೋಲ್ಲಾಸಿನಂ ಸುಂದರಂ ಅರ್ಪಣೆ ಮಾಡಿಬಿಡ್ಬೇಕು. ಹಣ್ಣುಗಳಿದ್ರೆ ಅಲ್ಲೇ ನೈವೇದ್ಯವನ್ನ ಮಾಡಿಬಿಡ್ಬೇಕು, ಮುಗಿದೋಯ್ತು ಕೆಲಸ ಅಷ್ಟೇ. ತಾವು ತಿನ್ನೋ ಹಂಗಿಲ್ಲ, ಯಾಕಂದ್ರೆ ಉಪವಾಸ ಇನ್ನು, ಮೌನವ್ರತ ಇನ್ನು. ವೇದವ್ಯಾಸ ದೇವರನ್ನ ಕಂಡ ಮೇಲೆ ಅಂತ ಸಂಕಲ್ಪ ಮಾಡಿದ್ರಿಂದಾಗಿ ಇಲ್ವೇ ಇಲ್ಲ, ಹಂಗೆ ಬಂದಿದ್ದಾನೆ. ಅದಕ್ಕೆ ಮಧ್ಯ ಮಧ್ಯದಲ್ಲಿ ಸ್ನಾನ, ಆನ್ಹಿಕಗಳು, ಜಪಗಳು. ಹೆಂಗಿರ್ಬೇಡ್ರಿ, ಆ ಹಿಮಾಲಯದಲ್ಲಿ ಕೇವಲ ಕೌಪೀನ ಹಾಕೊಂಡು ಕೂತ್ಕೊಂಡು 3,000 ಪ್ರಣವ ಮಂತ್ರವನ್ನ ತಪ್ಪದೇ ಮಾಡಿಕೊಂಡು, 3,000 ನಮ್ಮ ಲೆಕ್ಕದಲ್ಲಿ ಹೇಳೋದು, ಅವರೆಷ್ಟು ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಅಂತೂ ಅಷ್ಟು ಜಪವನ್ನ ಮಾಡಿಕೊಂಡು ಮುಂದೆ ಮುಂದೆ ಸಾಗಿ ಬಂದಾಗ ಪರಮಾಶ್ರಮಿಣಾಂ ಗತಶ್ರಮೋ ನನು ಚಿಹ್ನಾನಿ ಬಿಭರ್ತಿ ಧೀರಧೀಹಿ ಅಪಿ ಮಾನುಷ ಭಾವ ವಿಗ್ರಹೋ ವಿಪುಲಂ ವಿಸ್ಮಯ ಮಾತನೋತಿ ನಃ. ವಿಪುಲಂ ವಿಸ್ಮಯಂ, ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ, ಬಹಳ ಆಶ್ಚರ್ಯ. ಮಾನುಷ ಭಾವ ವಿಗ್ರಹ, ನೋಡಿದರೆ ಆಕಾರದಲ್ಲಿ ಮನುಷ್ಯರಂತೆ ಕಾಣ್ತಾ ಇದ್ದಾರೆ. ಮನುಷ್ಯರಂತರೂ ಆ ಸಾಧ್ಯನೇ ಇಲ್ಲ. ಯಾವ ಮನುಷ್ಯ ಇಷ್ಟು ದೂರ ಬರ್ತಾನ? ಬರ್ಲಿಕ್ಕೆ ಆಗೋದೇ ಇಲ್ಲ. ಇವರು ಮನುಷ್ಯರಲ್ಲ, ಸನ್ಯಾಸಿಗಳ ವೇಷದಲ್ಲಿ ಇದ್ದಾರೆ. ಆಯಾಸ ಇಲ್ಲ, ದಣಿವಿಲ್ಲ, ಏನೂ ಇಲ್ಲ. ಇದನ್ನು ನೋಡಿದ್ರೆ ಮನೋಬಲ, ದೇಹ ಬಲಗಳೆರಡೂ ಭಾರಿ ಅವ ಅಂತ ಅನಿಸ್ತದೆ. ಒಬ್ರು ಯಾರೋ ಬಾಜು ಕೂತವ್ರದ್ರಂತ, ಯಾರು ಹೇಳ್ಬಿಡ್ಲೇನು ನಾನು ಅಂದ್ರಂತ. ಓ ಹೇಳಿ ನೋಡಂತ, ನೀ ಹೇಳು, ಯಾರು ಹೇಳು ಅಂತ ಇನ್ನೊಬ್ಬ ಋಷಿಗಳು. ಒಬ್ಬ ಋಷಿ ಇನ್ನೊಬ್ಬ ಋಷಿಗೆ ಮಾತಾಡಿಕೊಂಡು ಹೇಳಿ ನೋಡೋಣ ಅಂತ ಹೇಳಿದ್ರೆ, ಆಗ ಹೇಳಿದ್ರಂತೆ, ಚತುರಶ್ಚತುರಾನನ ಸ್ವಯಂ ಪವನೋ ವಾವೃತಿರೂಪ ಆವ್ರಜನ್ ಶ್ರುತಿನಾಥದಿದೃಕ್ಷಯಾನ್ಯಥಾ ನ ಖಲು ಸ್ಯಾನ್ ನಿಖಿಲಾಗ್ರಲಕ್ಷ್ಮವಾನ್. ಚತುರಃ ಚತುರಾನನ ಸ್ವಯಂ. ಬಂದಿದ್ದಾದ್ರೆ ಚತುರ್ಮುಖ ಬ್ರಹ್ಮದೇವರೇ ಬಂದಿರಬೇಕು. ಚತುರಶ್ಚತುರಾನನ ಸ್ವಯಂ. ಯಾಕೆ? ಇಬ್ಬರದು ಸೇಮ್ ಧರ್ತಿ ಅಂತ. ಯಾರ್ಯಾರ್ದು ಇಬ್ಬರದು ಸಮಾನವಾದದ್ದು? ವಾಯುದೇವರದ್ದು, ಬ್ರಹ್ಮದೇವರದ್ದು. ನಡಿಗೆ, ಕೂಡೋದು, ಮಾತಾಡೋದು ನೋಡಿದ್ರೆ ಅವಳಿ ಮಕ್ಕಳೇನೋ ಅನಿಸ್ಬೇಕಂತ. ಅವಳಿ ಮಕ್ಕಳಲ್ಲಿ ಮತ್ತೆ ಕರೆ ಅಂದ್ರೆ ಅವರು ಅವಳಿ ಮಕ್ಕಳೇನೋ ಅಂತ ಅನಿಸ್ಬೇಕಂತೆ. ಒಬ್ರದೊಬ್ರದ್ದು ಹೂಬಹು ಏನೂ ವ್ಯತ್ಯಾಸ ಆಗದೆ ಇದ್ದಂಗ
ಕೈ ಕಾಲು, ಮಾತಾಡೋ ಧಾಟಿ, ಕಣ್ಣು, ಹುಬ್ಬಾರಿಸೋದು, ಮೂಗು, ಏನು ವ್ಯತ್ಯಾಸ ಇರಲಿಲ್ಲ. ಹಾಗಿದ್ರೆ ಪ್ರಾಯ ಇವರು ಚತುರಶ್ಚತುರಾನನ ಸ್ವಯಂ. ಚತುರಃ ಅಂದ್ರೆ ಬುದ್ಧಿವಂತರು, ನುರಿತವರು, ಅದು ಪಳಗಿದವರು. ಆ ಬ್ರಹ್ಮದೇವರೇ ಇರಬೇಕು. ಒಂದು ಹೇಳಿದ್ರು ಮೊದಲು, ಪಕ್ಕದಲ್ಲಿ ಕೂತು ಸುಮ್ಕೂಡಯ್ಯ, ನೀನೋ ಹೇಳ್ತೀನಿ ಅಂತ ಹೇಳ್ತೀಯಲ್ಲ ನೀನು ಅಂದ್ರು. ಯಾಕೆ ಅಂದ್ರು, ಚತುರಾನನ ಸ್ವಯಂ ಅಂತ ಹೇಳಿ ಬ್ರಹ್ಮದೇವರು ಬಂದ್ರು ಅಂತ ಹೇಳ್ತಾ ಇದ್ದಿ. ಹಿಂದೆ ಮಾತಾಡುವಾಗ ಸನ್ಯಾಸಿಗಳ ವೇಷದಲ್ಲಿ ಮನುಷ್ಯಾಕಾರದಲ್ಲಿ ಬಂದವರು ಅಂತಂತ ಇದ್ದೇವೆ. ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಅವತಾರವೇ ಇಲ್ವಲ್ಲೋ. ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇದ್ದದ್ದಾದ್ರೆ ಸನ್ಯಾಸಿ ವೇಷದಲ್ಲಿ ಮನುಷ್ಯಾಕಾರದಲ್ಲಿ ಬಂದ್ರು ಅಂತ ಹೇಳ್ಬಹುದು. ಯಾಕೆ? ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ. ಎರಡನೇ ಸರ್ಗದಲ್ಲಿ ಹೇಳುವಾಗ ನಾತಃ ಖಲೌ ತ್ರಿಯುಗಹೂತಿರನುದ್ಭೂಷು ಬ್ರಹ್ಮಾಣಮಪ್ಯನವತಾರ ಮನಾದಿದೀಕ್ಷು. ಬ್ರಹ್ಮದೇವ್ರು ನಾನು ಅವತಾರ ಮಾಡಂಗಿಲ್ಲ ಅಂತ ಹೇಳಿದ್ದಕ್ಕೆ ಬಿಟ್ಬಿಟ್ಟಿದ್ರು ಅವ್ರನ್ನ. ವಾಯುದೇವ್ರು ಬಂದಿದ್ರು. ಅದಕ್ಕೆ ಒಬ್ಬ ಋಷಿಗಳು ಇನ್ನೊಬ್ಬ ಋಷಿಗಳಿಗೆ ಹೇಳಿದ್ರಂತೆ, ಅಲ್ಲ ಬ್ರಹ್ಮದೇವರಲ್ಲ. ಯಾಕೆ? ಬ್ರಹ್ಮದೇವರಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಮೊದಲಂದದ್ದು ಹೌದು, ಚತುರಶ್ಚತುರಾನನ ಸ್ವಯಂ ಪವನೋ ವಾ ವೃತ್ತಿರೂಪ ಆವ್ರಜನ್. ಎರಡನೇ ಪಕ್ಷ ಕರೆಕ್ಟ್. ಈಗ ಎರಡನೇದವ್ರು ಹೇಳಿದ್ರೆ ಇಲ್ಲ, ಇದು ವಾಯುದೇವರೇ. ಪವನೋ ವಾ ಅಂದ್ರೆ ಏವ ಅಂತ ಅರ್ಥ. ಪವನ ಏವ, ವಾಕಾರಕ್ಕೆ ಏವಕಾರ ಅಂತ ಅರ್ಥ ಮಾಡ್ಕೊಳ್ಬೇಕು. ವಾ ಅನ್ನೋ ಶಬ್ದಕ್ಕೆ ಏನರ್ಥ? ಏವ. ಪವನೋ ವಾ, ಪವನ ಏವ. ಬ್ರಹ್ಮದೇವರಂತರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. 32 ಲಕ್ಷಣಗಳವ. ಅಂದ ಮೇಲೆ ಸನ್ಯಾಸಿ ವೇಷದಲ್ಲಿ ಬಂದವರು ಯಾರಿರಬೇಕು ಅಂತಂದ್ರೆ, ನಾವು ವಾರ್ತೆಯನ್ನು ಕೇಳಿದ್ದೆವು, ಭೂಮಿಯಲ್ಲಿ ವಾಯುದೇವರ ಅವತಾರ ಮಾಡ್ತಾರೆ ಅಂತ ತಿಳಿದುಕೊಂಡು ಅವರೇ ಇರಬೇಕು. ಚತುರಶ್ಚತುರಾನನ ಸ್ವಯಂ ಪವನೋ ಏವ ಪವನೋ ವಾ ವೃತ್ತಿರೂಪ ಆವ್ರಜನ್. ವೃತ್ತಿರೂಪ ಅಂದ್ರೆ ಸನ್ಯಾಸಿ ರೂಪ. ಸನ್ಯಾಸಿ ರೂಪದಿಂದ ಬಂದವರು ಅವರೇ ಇರಬೇಕು. ಯಾಕ? ಕರೆಕ್ಟ್, ಈಗ ಬಂದವರವರು ಅಂತ ಗೊತ್ತಾಯ್ತು. ಏನ್ ಕಾರಣ? ಯಾಕೆ ಬಂದ್ರು? ಶ್ರುತಿನಾಥ ದಿದೃಕ್ಷಯಾನ್ಯಥಾ ನ ಖಲು ಸ್ಯಾನ್ ನಿಖಿಲಾಗ್ರಲಕ್ಷ್ಮವಾನ್. ಶ್ರುತಿನಾಥ ದಿದೃಕ್ಷಯ, ವೇದನಾಥನಾದ ವೇದವ್ಯಾಸ ದೇವರನ್ನ ನೋಡಬೇಕು ಅಂತ ಬರಬೇಕಾದ್ರೆ ಆಚಾರ್ಯರೇ ವಾಯುದೇವರೇ ಇರಬೇಕು. ವೇದವ್ಯಾಸ ದೇವರನ್ನ ಕಾಣಬೇಕು ಅಂತನ್ನೋ ಬುದ್ಧಿ ಇನ್ಯಾರಿಗಿದೆ? ಯಾರ್ಯಾರಿಗೂ ಇಲ್ಲ. ವೇದವ್ಯಾಸ ದೇವರನ್ನ ಕಾಣಬೇಕು ಅಂತ ಇಷ್ಟು ಹಾತೊರೆದು ಆಸಕ್ತಿಯಿಂದ ಬಂದಿದ್ದಾರೆ. ಶ್ರುತಿನಾಥ ದಿದೃಕ್ಷಯ ಅನ್ಯಥಾ ನಕಲು ಸ್ಯಾನ್ ನಿಖಿಲಾಗ್ರ ಲಕ್ಷ್ಮವಾನ್. ವಾಯುದೇವರಿಲ್ಲದೆ ಹೋದ್ರೆ ಈ 32 ಲಕ್ಷಣಗಳಿಂದ ಕೂಡಿದ ಇನ್ಯಾವ ವ್ಯಕ್ತಿಯೂ ಜಗತ್ತಿನಲ್ಲಿ ಇಲ್ಲ. ವೇದವ್ಯಾಸ ದೇವರನ್ನ ಕಾಣಬೇಕು ಅಂತ ಬಂದಿದೆ, ಆಚಾರ್ಯರು ಬಂದಿದ್ದಾರೆ ಅಂತ ಹೇಳಿ 9ನೇ ಶ್ಲೋಕದಲ್ಲಿ ಮುಕ್ತಾಯ ಮಾಡುತ್ತಾರೆ. 10ನೇ ಶ್ಲೋಕ ಏನು? 10ನೇ ಶ್ಲೋಕದಲ್ಲಿ ನೋಡ್ರಿ, ಈಗ ಇಷ್ಟು ನೋಡಿಸ್ತಾ ಇರೋ ಆಚಾರ್ಯರು ಏನ್ ಮಾಡ್ತಾ ಇದ್ರು? ಹೀಗೆ ಅವರೆಲ್ಲರೂ ವಿಚಾರ ಮಾಡ್ತಾ ಇರುವಾಗ ಬಂದ ಆಚಾರ್ಯರು ಆ ಬದರಿ ವೃಕ್ಷವನ್ನು ಕಂಡ್ರಂತೆ. ಯಾವ ಬದರಿ ವೃಕ್ಷದ ಕೆಳಗೆ ವ್ಯಾಸರು ಕುಳಿತಿದ್ರು ಆ ಬದರಿ ವೃಕ್ಷವನ್ನ ಕಂಡ್ರು ಅಂತ ಹೇಳ್ತಾರೆ. ಮುಗೀತೀಗ ನೋಡ್ರಿ, 2 ವಿಷಯವನ್ನು ಮುಕ್ತಾಯ ಮಾಡಿದ್ರು. ಮೊದಲನೇ ಶ್ಲೋಕದಿಂದ 4-5 ಶ್ಲೋಕದವರೆಗೆ ವ್ಯಾಸಾಶ್ರಮ ವರ್ಣನೆ ಮಾಡಿದ್ರು. ಅಲ್ಲಿಂದ 9 ಶ್ಲೋಕದವರೆಗೆ ಆಚಾರ್ಯ ವರ್ಣನೆಯನ್ನು ಮಾಡಿದ್ರು. ಈಗ ಮುಂದೆ ಆ ವೇದವ್ಯಾಸ ದೇವರು ಕುಳಿತಿರುವ ಮರ, ಯಾವ ಮರದ ಕೆಳಗೆ ಕೂತಿದ್ದಾರಲ್ಲ, ದೊಡ್ಡ ಕಟ್ಟೆ ಇತ್ತಂತೆ. ಆ ದೊಡ್ಡ ಕಟ್ಟೆಯ ಮೇಲೆ ಮಧ್ಯದಲ್ಲಿ ವೇದವ್ಯಾಸ ದೇವರು, ಸುತ್ತಲೆಲ್ಲ ಮುನಿಗಳು ಕೂತಿದ್ರಂತೆ. ಅಲ್ಲಿಂದ ಆಚಾರ್ಯರು ಆ ದೃಶ್ಯವನ್ನ ನೋಡಿ ಹೀಗೆ ಅನುಸಂಧಾನ ಮಾಡ್ತಾ ಬಂದ್ರು ಅಂತ ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರು ಬದರಿ ವೃಕ್ಷದ ಕೆಳಗೆ ಕುಳಿತಿರುವ ವೇದವ್ಯಾಸ ದೇವರು ಸುತ್ತಲಿನಲ್ಲಿ ಕುಳಿತಿರುವ ಮುನಿಗಳನ್ನ ನೋಡಿ ಅನುಸಂಧಾನ ಮಾಡಿಕೊಂಡ್ರು ಅಂತ ಮುಂದಿನ ಶ್ಲೋಕದಲ್ಲಿ ಪ್ರಾರಂಭವಾಗ್ತಾ ಇದೆ. ಅವಲೋಕಿತ ಲಕ್ಷಣ ಸತೈಹಿ ಇತಿ ಸಂಚಿತ್ಯ ಕುತೂಹಲಾಕುಲೈಹಿ ಅವಿಲಂಬ ಗತಿರ್ನ್ಯಶಾಮಯತ್ತರುಮಾರಾತ್ ಸುರಪಾದಪೋತ್ತಮಂ. ಅವಲೋಕಿತ ಲಕ್ಷಣ ತೈಹಿ ಕುತೂಹಲಾಕುಲೈಹಿ ಸಹ. ಆ ಕುತೂಹಲದಿಂದ ಕುಳಿತಿರುವಂತಹ ಎಲ್ಲ ಋಷಿಗಳು, ವೈಶಂಪಾಯನಾಚಾರ್ಯರು, ಜೈಮಿನ್ಯಾಚಾರ್ಯರು, ಒಬ್ಬರೇ ಇಬ್ಬರೇ ವೇದವ್ಯಾಸ ದೇವರ ಶಿಷ್ಯ ಪರಂಪರೆಯಲ್ಲಿ ಇದ್ದವರು. ವೈಶಂಪಾಯನಾಚಾರ್ಯರು, ಜೈಮಿನ್ಯಾಚಾರ್ಯರು, ಬಾದರಿ ಆಚಾರ್ಯರು, ಕಾಸಕೃಷ್ಣ ಆಚಾರ್ಯರು, ಔಡಲೋಮಿ ಆಚಾರ್ಯರು, ಆಶ್ಮರಥ್ಯ ಎಂಬ ಆಚಾರ್ಯರು, ಇವರೆಲ್ಲ ಆಚಾರ್ಯರುಗಳು ಕೂಡ ಒಬ್ಬೊಬ್ಬರಾಗಿ ಹೀಗೆ ಹಾಗೆ ಹೀಗೆ ಹಾಗೆ ಅಂತ ಲಕ್ಷಣವನ್ನ ಮಾಡಿಕೊಂಡು, ಲಕ್ಷಣವನ್ನ ವಿಚಾರ ಮಾಡಿ 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 ಇವರಿದ್ದಾರೇನೋ ಅವರಿದ್ದಾರೇನೋ ಅಂತ ಹೇಳಿ ಅಂದುಕೊಂಡಿರುವಾಗ ಅವಲೋಕಿತ ಲಕ್ಷಣ ಸತೈಹಿ
ಇತಿ ಸಂಚಿತ್ಯ ಕುತೂಹಲಾಕುಲೈ ಅವಿಲಂಬಗತಿರ್ನ್ಯಶಾಮಯತ್ತರುಮಾರಾತ್ ಸುರಪಾದಪೋತ್ತಮಂ. ಅವಿಲಂಬಗತಿ, ನಿಧಾನ ಕಡಿತಿರ್ಲಿಲ್ಲ. ಹಿಂದೆ ಹೇಳುವಾಗ ಗಜರಾಜಗತಿ ಅಂತ ಹೇಳ್ಯಾರ. ಆನೆ ಹಾಗೆ ನಡಿಗೆ ಇದೆ ಅಂತ ಹೇಳಿದ ಮೇಲೆ ಹಂಗಾರ ಭಾಳ ನಿಧಾನ ಕಡಿಲಿಕ್ಕತ್ತಿದ್ರೆ ಕಾಣಿಸ್ತದೆ ಅಂತ ತಿಳ್ಕೋಬಾರ್ದು. ಏನೋ ಆನೆ ಭಾಳ ನಿಧಾನ ಕಡಿತದ, ಹಂಗ ಆನೆ ಹಂಗ ನಡೀತಾ ಇದ್ರು ಅಂತ ಹೇಳಿದ ಕೂಡಲೇ ಹಂಗಾರ ಮುಗಿತ್ ಬಿಡು, ಪ್ಯಾಸೆಂಜರ್ ಟ್ರೈನ್ ಇರ್ಬೇಕಿದು, ಯಾವಾಗ ಮುಂದೆ ಸ್ಟೇಷನ್ ಮುಟ್ತದೋ ಏನೋ ಅಂತ ಹಿಂಗೆ ಅನ್ಕೊಳಕ್ ಹೋಗ್ಬಾರ್ದು. ಆನೆಯಂತೆ ಗಂಭೀರವಾದ ನಡಿಗೆ ಇದ್ದರೂ ಹೆಂಗಿದ್ರು ವೇಗವಾಗಿ ಸಾಕ್ತಾ ಇದ್ರಂತೆ. ಆನೆಯಂತೆ ಅಂತ ಹೇಳಿದ್ದು ಗಂಭೀರಕ್ಕಾಗಿ, ನಡೀತಾ ಇದ್ದದ್ದು ವೇಗದಿಂದಲೇನೆ. ಅವಿಲಂಬಗತಿರ್ನ್ಯಶಾಮಯತ್ತರುಮಾರಾತ್ ಸುರಪಾದಪೋತ್ತಮಂ. ಆ ಮರವನ್ನು ಹೇಗೆ ಕಂಡ್ರು ಅಂತ ಕೇಳಿದ್ರೆ, ಸ್ವರ್ಗದಲ್ಲಿ ಕಲ್ಪವೃಕ್ಷ ಇದೆಯಲ್ಲ, ಆ ಸ್ವರ್ಗದ ಕಲ್ಪವೃಕ್ಷವೇ ಇಲ್ಲಿ ಬಂದು ನಿಂತಿದೆ ಏನೋ ಅಂತ ನೋಡಿದ್ರಂತ. ಕಲ್ಪವೃಕ್ಷ ಅಂತ ಸ್ವರ್ಗದಲ್ಲಿದೆ ಅಂತ. 3 ಪದಾರ್ಥಗಳಿವೆ ಅಂತ ಇಂದ್ರದೇವರ ಮನೆಯಲ್ಲಿ. ಒಂದು ಕೇಳಿದ್ದು ಕೊಡೋ ಮಣಿ ಇದೆ ಅಂತ, ಚಿಂತಾಮಣಿ ಅಂತ ಹೆಸರಂತ. ನೀವೇನ್ ಚಿಂತೆ ಮಾಡ್ತೀರಿ ಅದನ್ನೆಲ್ಲ ಕೊಡ್ತದ. ಚಿಂತೆ ಮಾಡಿದ್ದು ಯಾಕೆ ಕೊಡ್ಬೇಕ್ರಿ? ಚಿಂತಾಮಣಿ ಅಂದ್ರೆ ಹಿಂಗ್ಯಾಕೆ ಹೆಸರಿಟ್ಟದಕ್ಕೆ ಚಿಂತಾಮಣಿ ಅಂತ ಹೇಳಿ, ನಮಗೆ ಬೇಕಾದದ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಮಾಡಿದ ಚಿಂತೆ ಆಗಿಬಿಟ್ಟಿದ್ರಿ ಕೊನೆಗೆ. ಅದು ಮೊದಲು ಬೇಕಂತಿತ್ತು, ಸಿಗದೆ ಇದಕ್ಕೂಳೆ ಚಿಂತೆ ಆಗಿಬಿಡ್ತದೆ. ಚಿಂತೆ ಹತ್ತದಂತಿರ್ತಾರಲ್ಲ, ಹಂಗ ಚಿಂತೆ ಆಗಿದ್ದನ್ನೆಲ್ಲ ಕೊಡೋ ಮಣಿ ಇದ್ರೆ ಚಿಂತಾಮಣಿ ಅಂತ. ಆಮೇಲೆ ಕಾಮಧೇನು ಅಂತದು. ಕಾಮಧೇನು ಅಂದ್ರೆ ಅದರ ಹಾಲು ಕುಡಿದು ಬಿಟ್ರೆ ಬೇಕಾದ್ ಸಿಕ್ತಿತ್ತಂತ ಪಾಪ. ಕಾಮಧೇನುವಿನ ಹಾಲು ಕುಡಿದ್ರೆ ಪರ್ಮನೆಂಟ್ ಯೌವನ ಇರ್ತದಂತೆ, ನೆನಪಿಟ್ಕೊಳ್ರಿ. ಯಾರಾದ್ರೂ ಬೇಕಾದ್ರೆ ಟ್ರೈ ಮಾಡಬಹುದು. ಅಂದ್ರೆ ಅದು ಕಾಮಧೇನುವಿನ ಹಾಲು ಕುಡಿದು ಬಿಟ್ರೆ ಶಾಶ್ವತವಾಗಿ ತರುಣರಾಗಿರ್ತಾರಂತೆ, ತರುಣಿಯರಾಗಿರ್ತಾರಂತೆ. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಆ ದ್ಯುನಾಮಕ ವಸುವಿನ ಹೆಂಡತಿ ಅಂದ್ರೆ ಭೀಷ್ಮಾಚಾರ್ಯರ ಮೂಲ ರೂಪ, ಅವರ ಹೆಂಡತಿ ಇಬ್ರು ಕೂಡಿ ಆಕಳ ಕದಿಲಿಕ್ಕೆ ಹೋದ್ರಂತ. ಅದು ಯಾಕೆ ಬುದ್ಧಿ ಬಂದಿತ್ತು ಅಂದ್ರೆ, ಅವ್ರ ಗೆಳತಿಗೊಬ್ಬಕ್ಕಿಗೆ ಹಾಲು ಕುಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರಂತವ್ರು. ಯಾರು? ದ್ಯುನಾಮಕ ವಸುವಿನ ಹೆಂಡತಿ ಫ್ರೆಂಡ್, ಗೆಳತಿ. ಯಾಕ ಅವರು ಇವರು ಭೇಟಿ ಆದಾಗ ಕೇಳ್ಬೇಕಂತ, ಎಷ್ಟು ಚಂದಿದ್ದೀಯ ನೀನು, ಎಷ್ಟು ಚಂದಿದ್ದೀಯ ನೀನು, ನಿನ್ನಂಗೆ ನಾನು ಆಗ್ಬೇಕು, ಏನ್ ಮಾಡ್ಬೇಕು, ಹಾಲು ಕುಡಿ ಸಾಕಂತ. ನಮ್ಮ ಮನ್ಯಾಗಿನ ಹಾಲು ಕುಡಿದ್ರೆ ಗೋವಿಂದ ಅದ್ಲಕ್ಕಿ. ನಿಮ್ಮ ಮನ್ಯಾಗಿನ ಹಾಲಲ್ವಾ, ನಮ್ಮ ಮನ್ಯಾಗಿನ ಹಾಲು ಕುಡಿಬೇಕು, ಒಂಚೂರು ತಂದು ಕೊಡು. ಒಂದು ತನ್ನ ಮನೆಯಾಗಿನ ಹಾಲು ತಂದು ಕೊಟ್ಟು ಈಕಿನ್ ಚಂದ ಮಾಡ್ಲಿಕ್ಕೆ ಹೋಗಿ ಅಂಬ್ಯಾಗಿ ಕುತ್ಕೊಂಡ್ಲಿಕ್ಕೆ ಗೊತ್ತಾತಿಲ್ಲ ಯಾರಂತ ಹೇಳಿ. ಅದಕ್ಕೆ ಈ ಹಾಲಿನ ಕಥೆರಿ ಇದೆಲ್ಲ. ಅದು ಕಾಮಧೇನುವಿನ ಹಾಲನ್ನ ಕುಡಿದ್ರೆ ಬೇಕಾದ ತಾರುಣ್ಯ ಬರ್ತದಂತ. ಚಿಂತಾಮಣಿ ಕೇಳಿದು ಕೊಡ್ತಂತ. ಕಲ್ಪವೃಕ್ಷ ಆ ಮರದ ಕೆಳಗೆ ಕೂತ್ಕೊಂಡು ಏನು ಕೇಳಿದ್ರು ಸಿಗ್ತದಂತ. ಏನೇನ್ರ ಕೇಳಬಾರ್ದು, ಏನ್ ಕೇಳಿ ಸಿಗ್ತದ ಅಂತ ಹೇಳಿ ಅದ್ರ ಬಿಡು ಕೂತ್ಕೊಂಡು ಏನೇನ್ರ ಕೇಳ್ಬಿಡೋದು. ಆಮೇಲೆ ಬಿಡೋದು. ಬ್ಯಾಡ ಅಂದ್ರೆ ಏನು ಬಂದ್ಬಿಟ್ಟಿರ್ತದ, ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಹಿಂಗ ಆಗಿತ್ತಂತ ಗೊತ್ತಿದ್ದಿದ್ದಿಲ್ಲ ಅವಂಗ. ಹೋಗ್ಯಾನ ಕಲ್ಪವೃಕ್ಷ ಬಿಡು ಕೂತ್ಬಿಟ್ಟಾನ. ನಿದ್ದಿ ಹತ್ಲಿಕ್ಕತ್ತಿತ್ತಂತ. ತಣ್ಣಗೆ ನೆರಳಿತ್ತು, ಗಾಳಿ ಬರ್ಲಿಕ್ಕತ್ತಿತ್ತು. ಮಲ್ಕೊಂಡಾನ. ಹಿಂಗ್ ಮಲ್ಕೊಂಡೀನಿ, ಅಕಸ್ಮಾತ್ ನಾ ಹಿಂಗ್ ಮಲ್ಕೊಂಡಾಗ ಏನಾದ್ರೂ ಒಂದು ಹುಲಿ ಬಂದ್ಬಿಟ್ರೆ ಏನ್ ಮಾಡ್ಲಿ ಅನ್ನಂತವ. ಗೊತ್ತಿಲ್ಲದಕ್ಕೆ ಪೆದ್ದಗೆ ಎಲ್ಲಿ ಮಲ್ಕೊಂಡಿತ್ತು, ಕಲ್ಪವೃಕ್ಷ ಬಿಡಕ್ಕೆ ಕೂತಿತ್ತು. ಹುಲಿ ಬಂದ್ರೆ ಏನ್ ಮಾಡ್ಲಿ ಅಂತ ಬಂದ ಬಿಡ್ತದ. ಇವ ಏನ್ ಅನ್ಕೋತಾನ ಅದು ಬಂದೇ ಬಿಟ್ಟಿರ್ತದೆ. ಆರ್ಡರ್ ಅಂತ ಇವ ಅಂದ, ಇಲ್ಲಾಗ ಬಂತಪ್ಪ ನೋಡ್ತಾನೆ, ಹುಲಿ ಓಡು, ಮುಗಿದೋತ್ ಕೆಲಸ. ಕೇಳ್ಕೊಂಡಿದ್ದ, ಇನ್ನೇನಾದ್ರು ಕೇಳ್ಕೊಂಡು ಚೆನ್ನಾಗಿರೋದಿಲ್ವಾ? ಅದಕ್ಕೆ ನಾವು ಯಾವ ಮರದ ಬಿಡು ಕೂತಿರ್ತೀವಿ ಗೊತ್ತಿರೋದಿಲ್ಲ, ಎಲ್ಲಿರ್ತೀವಿ ಗೊತ್ತಿರೋದಿಲ್ಲ, ಏನೇನ್ರ ಕೇಳಿಕ್ ಹೋಗ್ಬಾರ್ದು ಅಂತ ಅದನ್ನೇ ಹೇಳಿದ್ದು ಕಲ್ಪವೃಕ್ಷ. ಅದಕ್ಕೆ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳೆಂಬ 3 ವಸ್ತುಗಳು ಸ್ವರ್ಗದಲ್ಲಿ ಇವೆಯಲ್ಲ. ಈ ವ್ಯಾಸಾಶ್ರಮದಲ್ಲಿ ವ್ಯಾಸರು ಕುಳಿತಿರುವ ಮರ ಏನಿದೆಯಲ್ಲ ಅದು ಹೇಗಿತ್ತು? ಅವಿಲಂಬಗತಿರ್ನ್ಯಶಾಮಯತ್ತರುಮಾರಾತ್ ಸುರಪಾದಪೋತ್ತಮಂ. ಸುರಪಾದಪವತ ಉತ್ತಮಂ. ಕಲ್ಪವೃಕ್ಷದಂತೆ, ಅದು ಕಲ್ಪವೃಕ್ಷದಂತೆ ಅಷ್ಟು ಚಂದ ಆಗಿತ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ 11, 12, 13 ಈ 3 ಶ್ಲೋಕಗಳು ಮರದ ವರ್ಣನೆಗಾಗಿ ಬಳಸಿಕೊಂಡಿದ್ದಾರೆ ಪಂಡಿತಾಚಾರ್ಯ. ಮರ ಹೇಗಿತ್ತು? ಮೊದಲನೇದು 11ನೇ ಶ್ಲೋಕದಲ್ಲಿ ಶೇಷದೇವರು ಕಂಡಂತೆ ಕಾಣಿಸ್ತಂತೆ ಮರ. ವೇದವ್ಯಾಸ ದೇವರು ತಳ ಕೂತಿದ್ದಾರೆ. ಹಿಂದಿರುವ ಮರ ಹೇಗೆ ಕಾಣಿಸಿತು ಆಚಾರ್ಯರಿಗೆ ಅಂದ್ರೆ, ಶೇಷದೇವರೇ ಬಂದು ನಿಂತಾರೇನೋ ಅನ್ನುವಂತೆ ಕಾಣಿಸ್ತಂತೆ. 2ನೇ ಬಾರಿ ನೋಡಿದರಂತೆ ಗರುಡ ದೇವರು ಬಂದು ನಿಂತಾರೇನೋ ಅಂತ ಅನಿಸ್ತಂತೆ. 3ನೇ ಬಾರಿ ನೋಡಿದರಂತೆ ವೇದಗಳೇ ಬಂದು ನಿಂತಿವೆ ಏನೋ ಅಂತ ಅನಿಸ್ತಂತೆ ಮರವಾಗಿ. ಹೀಗೆ 3 ರೀತಿಯಿಂದ ಅನುಸಂಧಾನವನ್ನ ಮಾಡಿದ್ದಾರೆ. ವೇದವ್ಯಾಸ ದೇವರು ಯಾವ ಕಟ್ಟೆಯ ಮೇಲೆ ಕುಳಿತುಕೊಂಡಿದ್ರು, ಹಿಂದೆ ಬೆನ್ನ ಹಿಂದೆ ಇರುವಂತಹ ಮರ ಶೇಷ, ಗರುಡ,
ವೇದ ಆಕಾರೇಣ ಕಾಣಿಸ್ತು. ಮೊದಲು ಕಲ್ಪವೃಕ್ಷದಂತೆ ಅಂತ ಹೇಳಿಬಿಟ್ರು. ಕಲ್ಪವೃಕ್ಷ ಆದ ಮೇಲೆ ಈಗ ಹೇಳ್ತಾ ಇರೋದು ಮಸೃಣ ತ್ವಚ ಮುನ್ನತಂ ತತಂ ಬಹುಶಾಖಾಫಣಸೂನುರತ್ನಕಂ ಭಗವಂತಮನಂತಮಂತಿಕೆ ಸ್ಥಿತಮೀಶಸ್ಯ ನಿಷೇವಣಾಯವಾ. ಭಗವಂತಮನಂತಮಂತಿಕೆ, ಭಗವಂತಂ ಅನಂತಂ ಅಂತಿಕೆ. ಅನಂತ ಅಂದ್ರೆ ಶೇಷದೇವರು. ಪೂಜ್ಯರಾದ ಶೇಷದೇವರೇ ಬಂದು ನಿಂತಿದ್ರೇನೋ. ಯಾಕೆ? ವೇದವ್ಯಾಸ ದೇವರ ಸೇವೆಯನ್ನ ಮಾಡಬೇಕು ಅಂತ ಇಟ್ಟುಕೊಂಡು ಬಂದು ನಿಂತಿದ್ರು. ಮೇಲೆ ವೈಕುಂಠದಲ್ಲಿ ಸದಾ ಸೇವೆಯನ್ನ ಮಾಡ್ತಾ ಇರ್ತಾರಂತೆ ಶೇಷದೇವರು. ಅಲ್ಲಿ ಯಾವಾಗ ಭಗವಂತ ಒಂದಂಶದಿಂದ ಕೆಳಗೆ ವ್ಯಾಸರಾಗಿ ಬರ್ತಾರೆ ಅಂತ ಗೊತ್ತಾಯಿತೋ, ಹಾಗಾದ್ರೆ ನಾನು ಹೋಗ್ಬಿಡ್ತೀನಿ ಅಂತ ಬಂದ್ಬಿಟ್ರಂತ. ಹೌದಪ್ಪ, ನೀ ಬರ್ಲಿಕ್ಕಿಲ್ಲ ಅಂದಿಲ್ಲ, ನೀ ಬಂದ್ರೆ ಉಳಿದವ್ರ ಗತಿ ಏನು ಅಂದ್ರು. ಯಾಕೆ ನಿನ್ ನೋಡಿ ಉಳಿದವರೆಲ್ಲ ಉಳಿಬೇಕಲ್ಲ. ನೀನ್ 1000 ಹೆಡಿಗಳು ಬೇರೆ ಮಹಾರಾಯ ನೀನು. ನಾರಾಯಣ ಅದು ಹೆಂಗ್ ಮಲಗಿರ್ತಾನೋ ಏನೋ ಅದೇ ಆಶ್ಚರ್ಯಪ್ಪ. ಮಂಚದ ಮೇಲೆ ಮಲಗಲಿಕ್ಕೆ ಗಾಬರಿ ಆಗ್ತದೆ ನಮಗೆ. ಶೇಷನ ಮೇಲೆ ಮಲಗಿರ್ತಾನವ. ಶೇಷನ್ ಮಂಚದ ಮೇಲೆ ಮಲ್ಕೊಂಡಿರ್ತಾನಂತವ. ಅಂದ್ರೆ ಕಂಪನಿ ಹೆಸರು ಶೇಷ ಅಲ್ಲ, ಮತ್ತೆ ಶೇಷನ ಮಂಚ ಅಂದ್ರೆ ಶೇಷದೇವರು ಕೆಲವು ಹಂಗೆ ಇಟ್ಕೊಂಡಿರ್ತಾರೆ. ಅದು ಗೋದ್ರೇಜ್ ಅಂತ ಕಂಪನಿ ಹೆಸರು ಇರ್ತದಲ್ಲ, ಹಂಗ ಶೇಷ ಅಂತ ಕಂಪನಿ ಹೆಸರು ಅಂತ ತಿಳ್ಕೊಳಕ್ ಹೋಗಬಾರದು. ಶೇಷದೇವರ ಮೈ ಮೇಲೆ ಆನಂದದಿಂದ ಪವಳಿಸಿರ್ತಾನಂತೆ. ಅದು ತೆಳಗೆ ಹಾಲ್ರಿ, ಮತ್ತೆ ಹಾಲಿನ ಸಾಗರದೊಳಗೆ ಇದು ಶೇಷನ ಮೇಲೆ ಮಲ್ಕೊಂಡಿರ್ತಾನೆ. ಅದೋ ಒಂದು ಧೈರ್ಯ. ಲಕ್ಷ್ಮೀದೇವಿಯ ಜೊತೆ ಕೂಡ್ಸ್ಕೊಂಡಿರ್ತಾನಂತ ಇನ್ನೊಂದು ಧೈರ್ಯ ಇದೆ. 2 ಧೈರ್ಯ ಮೆಚ್ಚಬೇಕಾಗ್ತಿರ್ತದೆ. ಅದಕ್ಕೆ ಮಸೃಣ ತ್ವಚ ಮುನ್ನತಂ ತತಂ ಬಹುಶಾಖಾ ಫಣಸೂನುರತ್ನಕಂ. ನಾವು ಒಬ್ಬರೇ ಹೋಗೋದೇನು ತೊಂದ್ರೆ ಇಲ್ರಿ, ಜೊತೆಗೆ ಹೆಂಡತಿ ಮಕ್ಕಳು ಕರ್ಕೊಂಡು ಹೋಗ್ತಿದ್ರೆ ಟೆನ್ಷನ್ ಜಾಸ್ತಿ ಇರ್ತದ್ರಿ. ನಾವು ಒಬ್ಬರೇ ಹೋಗ್ತಿದ್ದು ಅಂತ ಇಟ್ಕೊಳ್ರಿ, ಏನಿರಂಗಿಲ್ರಿ. ಅವನು ಟ್ರೈನ್ಯಾಗ ಅವ್ನು ಮಲ್ಕೊಂಡು ನೋಡ್ಬೇಕ್ರಿ. ಅವ್ನು ಒಬ್ಬನೇ ಹೊಂಟಿದ್ರೆ ಬ್ಯಾಗೆಲ್ಲ ಹೋಗೋದಿರ್ತಾನೆ, ಕಾಲ ಮೇಲೆ ಕಾಲು ಹಾಕಿ ಮಲ್ಕೊಂಡಿರ್ತಾನೆ. ಅದೇ ಹೆಂಡತಿ ಮಕ್ಕಳು ಇದ್ರಂತ ತಿಳ್ಕೊಳ್ರಿ, ಅವ್ರ ಮಲಗಿಸಿ ಕೂತಿರ್ತಾನೆ ಕಾಯ್ಕೋತ. ಈ ಟೆನ್ಷನ್ ಜಾಸ್ತಿ ರೀ ಇದು. ಅದಕ್ಕೆ ಹೋಗ್ಬೇಕಾರೆ ಒಬ್ಬೊಬ್ರು ಹೋಗ್ಬೇಕ್ರಿ. ನಾ ಯಾಕೆ ಹೇಳಿದೆ ಅಂದ್ರೆ ಶೇಷ ದೇವ್ರ ಮೇಲೆ ಲಕ್ಷ್ಮೀದೇವಿನ ಜೊತೆ ಕೂಡ್ಸೋಣ ಅಲ್ಲ, ಧೈರ್ಯ ಜಾಸ್ತಿ ಅಂತ ಹೇಳಿದ. ಅದಕ್ಕೆ ಅವೇನಾಯ್ತು, ಭಗವಂತ ಮನಂತಮಂತಿಕೆ ಸ್ಥಿತಮೀಶಸ್ಯ ನಿಷೇವಣಾಯವ. ಈಶಸ್ಯ ನಿಷೇವಣಾಯ, ವ್ಯಾಸರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಮೂಲ ರೂಪದಲ್ಲಿಯೂ ಕೂಡ ಭಗವಂತನ ಸೇವೆಯನ್ನ ಅಪಾರವಾಗಿ ಮಾಡ್ತಾರೆ. ಒಂದು ಕಲ್ಪಗಳ ಕಾಲ ವಿಚಾರ ಮಾಡಿ ನೋಡ್ರಿ. ಬ್ರಹ್ಮದೇವರ ಎಂದು ಶೇಷದೇವರು ಅವತಾರ ಮಾಡಿದ್ರು, ಎಂದು ಭಗವಂತನನ್ನ ತನ್ನ ಮೈ ಮೇಲೆ ಹೊತ್ತುಕೊಂಡ್ರು, ಅಲ್ಲಿನಿಂದ ಚತುರ್ಮುಖ ಬ್ರಹ್ಮದೇವರು ಹೋಗುವವರೆಗೂ ಕೂಡ ಒಂದು ಕ್ಷಣ ಪರಮಾತ್ಮನನ್ನ ಮೈ ಬಿಟ್ಟು ಕೆಳಗಿಳಿಸಿಲ್ಲ. ಆ ಭಗವಂತನ ಹೊಟ್ಟೆಯಲ್ಲಿ ಸಮಗ್ರವಾದ ಬ್ರಹ್ಮಾಂಡ, ಬರೇ ಬ್ರಹ್ಮಾಂಡವೇ, 1 ಜೀವರೇ 2 ಜೀವರೇ ಅನಂತ ಜೀವರಾಶಿಗಳು, ಅವರಿಂದ ಕೂಡಿರುವ ಆ ಬ್ರಹ್ಮಾಂಡದಿಂದ ಕೂಡಿರುವ ದೇವರನ್ನ ತನ್ನ ಮೈ ಮೇಲೆ ಹೊತ್ತುಕೊಂಡು ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅಂತಹ ಶೇಷದೇವರಿಗೆ ಭಗವಂತನು ವ್ಯಾಸನಾಗಿ ಬರ್ತಾನೆ ಅಂತ ಗೊತ್ತಾದಾಗ ತಡಿಲಿಕ್ಕಾಗಲಿಲ್ಲ, ಬಂದೇ ಬಿಟ್ರಂತೆ. ಮಸೃಣ ತ್ವಚ ಮುನ್ನತಂ ತತಂ ಬಹುಶಾಖಾ ಫಣಸೂನುರತ್ನಕಂ ಭಗವಂತಮನಂತಮಂತಿಕೆ ಸ್ಥಿತಮೀಶಸ್ಯ ನಿಷೇವಣಾಯವ. ಅವರ ಚರ್ಮ ಹೇಗಿತ್ತು ಅಂತ ಕೇಳ್ತಾರೆ. ಶೇಷದೇವರ ಚರ್ಮ ಹೇಗಿದೆ? ಮಸೃಣ ತ್ವಚ ಮುನ್ನತಂ ತತಂ. ಮಸೃಣ ತ್ವಚ ಮೆತ್ತಿ ಇರ್ತದ್ರಿ. ಹಾವಿನ ಚರ್ಮ ಬಹಳ ಮೆತ್ತಿ ಇರ್ತದಂತ. ಒಂದ್ಸರಿ ಮುಟ್ಟು ನೋಡ್ಬೇಕು, ಗೊತ್ತಾಗ್ತದೆ. ಅಂದ್ರೆ ಈಗ ಸುಮ್ನೆ ಹಿಂಗೆ ಹೇಳಿ ಹೆಂಗ್ರಿ ಆಚಾರ ಮೆತ್ತಿ ಇರ್ತಾವ ಅಂತ ಹೇಳಿ ಹೆಂಗ್ರಿ ಆಚಾರ ಮುಟ್ಟು ನೋಡ್ರಿ, ಗೊತ್ತಾಗ್ತದೆ. ಸುಳ್ಳು ಡೈರೆಕ್ಟ್ ಪಾಪ ತ್ರಾಸ ಕೊಡ್ಬೇಕು ಅವರಿಗೆ. ಹಿಂಗೆ ಹೇಳ್ಯಾರ, ಹಾವಿನ ಚರ್ಮವು ಮೆತ್ತಗೆ ಮೃದುವಾಗಿ ಇರ್ತದೆ ಅಂತ ಹೇಳಿದ್ದಾರೆ. ಹಂಗೆ ಹೇಳ್ಬೇಕು, ಮುಟ್ಟಿದವರು ಹೇಳಿರ್ತಾರೆ, ನಾವು ಬರ್ಕೊಂಡಿರ್ತೀವಿ ಇಷ್ಟರ್ಥ. ಅದಕ್ಕೆ ಇವರೇ ಮುಟ್ಟಿ ನೋಡಿ ಬರ್ಕೊಂಡಿರ್ತಾರೆ ಅಂತ ತಿಳ್ಕೊಳಿಕ್ ಹೋಗ್ಬಾರ್ದು. ಮುಟ್ಟಿದ ಮೇಲೆ ಬರ್ಕೊಳಿಕ್ ಇರಂಗಿಲ್ಲ ಇವರು. ಅದಕ್ಕೆ ಮಸೃಣ ತ್ವಚ ಮುನ್ನತಂ ತತಂ, ಭಾಳ ಮೆತ್ತಗಿತ್ತಂತ. ಇರ್ಲಿ, ಅದು ಆಮೇಲೆ ಹೇಳ್ತೀನಿ. ಇನ್ನೊಂದು ಕಥೆ ಅದ, ಮತ್ತೊಮ್ಮೆ ಸಿಕ್ಕಾಗ ಹೇಳ್ತೀನಿ. ಮಸೃಣ ತ್ವಚ ಮುನ್ನತಂ ತತಂ. ಉನ್ನತಂ ಇವರು ಆ ಶೇಷದೇವರ ಚರ್ಮ ನೋಡ್ರಿ. ಇದೆಲ್ಲ ಮರಕ್ಕೂ ಅನ್ವಯ ಆಗ್ಬೇಕಾ? ಮತ್ತೀಗ ಬರೀ ಶೇಷದೇವರಷ್ಟೇ ಹೇಳ್ತಾ ಇದ್ದೀನಿ. ಈಗ ಮಸೃಣ ತ್ವಚ ಮೃದುವಾದ ಚರ್ಮ ಇತ್ತು, ಉನ್ನತವಾಗಿತ್ತು, ಎತ್ತರ ಬರ ಇತ್ತು, ತತ ವ್ಯಾಪಿಸಿಕೊಂಡಿತ್ತು, ಛತ್ರಿ ಇದ್ದಂತೆ ಅಗಲಕ್ಕಿತ್ತು. ಮತ್ತೆ ಹೇಗಿತ್ತು? ಬಹುಶಾಖ, ಬಹಳ ಟೊಂಗೆಗಳು ಅಲ್ಲ, ಇವರಿಗೆ ಶೇಷದೇವರಿಗೆ ಬಹಳ ಹೆಡೆಗಳು. ಬಹಳ ಹೆಡೆಗಳಿದ್ರೆ ಫಣಸೂನು ರತ್ನಕಂ, ಹೆಡೆಗಳಲ್ಲಿ ರತ್ನಗಳೆಂಬ ಹೂಗಳಿಂದ ಕೂಡಿತ್ತಂತೆ. ಶೇಷದೇವರ ಹೆಡೆಗಳಲ್ಲಿ ರತ್ನಗಳು.
ಆ ರತ್ನಗಳೇ ಹೂವುಗಳಂತೆ ಶೋಭಾಯಮಾನವಾಗಿತ್ತು. ಅಂತಹ ಶೇಷದೇವರು ಭಗವಂತ ಮನಂತ ಮಂತಿಕೆ ಸ್ಥಿತಮೀಶಸ್ಯ ನಿಷೇವಣಾಯವ. ಒಂದು, ಈಗ ಮಸೃಣ ತ್ವಚ ಅಂದ್ರೆ ಗಿಡದ ಚರ್ಮದ ಬಗ್ಗೆ. ಆ ಬದರಿ ವೃಕ್ಷದ ಚರ್ಮ ಹೇಗಿತ್ತು ಅಂದ್ರೆ ಅದೂ ಕೂಡ ಮಸೃಣವಾಗಿತ್ತಂತೆ, ಮೆತ್ತಗಿತ್ತಂತೆ. ನೋಡುವರಿಗೆ ಆನಂದ ಅನಿಸ್ಬೇಕಂತೆ, ಇದು ಚೆನ್ನಾಗಿದೆ ನೋಡು ಈ ತೊಗಟೆ ಅಂತ ಅನಿಸ್ಬೇಕಂತೆ. ಉನ್ನತವಾದ ಮರ ಇತ್ತು. ತಥಾ ಅಗಲಕ್ಕಿತ್ತಂತೆ. ಎಷ್ಟು ಅಗಲಕ್ಕೆ ಅಂದ್ರೆ ವ್ಯಾಸರ ಶಿಷ್ಯರೆಲ್ಲರೂ ಕೂಡ ಗಿಡದ ನೆರಳಿನಲ್ಲಿ ಕುಳಿತು ಅಧ್ಯಯನ ಮಾಡಬಹುದಂತೆ, ಅಷ್ಟು ಅಗಲಕ್ಕಿತ್ತಂತೆ, ಅಷ್ಟು ಅಗಲಕ್ಕಿತ್ತಂತೆ. ಭಾಗವತದ ಚತುರ್ಥ ಸ್ಕಂದದಲ್ಲಿ ಹೇಳುವಾಗ ಇದು ರುದ್ರದೇವರು ಪಾಠ ಹೇಳ್ತಾ ಕೂತಿದ್ದಿದ್ರೆ ಕೈಲಾಸದಲ್ಲಿ ಅದರ ಮರ ಇತ್ತಂತೆ. ಆ ಮರದ ಕೆಳಗೆ ಪಾಠ ಹೇಳ್ತಾ ಕೂತಿದ್ರೆ ಎಷ್ಟು ದೊಡ್ಡ ಮರ ಇತ್ತು ರುದ್ರದೇವರು ಕುಳಿತದ್ದು ಅಂತ ಕೇಳಿದ್ರೆ ಶತಯೋಜನ ವಿಸ್ತೀರ್ಣವಾಗಿತ್ತಂತೆ. 100 ಯೋಜನಕ್ಕೆ ಹರಡಿದ ಮರದ ಕೆಳಗಡೆಯಲ್ಲಿ ರುದ್ರದೇವರು ಪಾಠ ಹೇಳ್ತಾ ಕೂತಿದ್ರು. ನಾರದರು ಸನಕಾದಿಗಳೆಲ್ಲ ಪಾಠ ಕೇಳ್ತಾ ಕೂತಿದ್ರು ಕೈಲಾಸದಲ್ಲಿ ಅಂತ ಭಾಗವತದಲ್ಲಿ ವರ್ಣನೆ ಬರ್ತದೆ. ಅಂತಹದ್ದು ವೇದವ್ಯಾಸ ದೇವರು ಕುಳಿತಿರೋ ಮರ ಮಸೃಣ ತ್ವಚ ಮುನ್ನತಂ ತತಂ. ತತಂ ಅಂದ್ರೆ ವ್ಯಾಪ್ತಂ. ಬಹುಶಾಖಾ ಫಣಸೂನುರತ್ನಕಂ. ಬಹಳ ಟೊಂಗೆಗಳಲ್ಲಿ ಹೂಗಳೆಂಬ ರತ್ನಗಳಂತೆ. ಆವಾಗ ರತ್ನಗಳೆಂಬ ಹೂಗಳು, ಈಗ ಹೂಗಳೆಂಬ ರತ್ನಗಳು ಅಂತ ಅರ್ಥ. ಬಹುಶಾಖಾ ಫಣಸೂನುರತ್ನಕಂ ಭಗವಂತ ಮನಂತ ಮಂತಿಕೆ ಸ್ಥಿತಮೀಶಸ್ಯ ನಿಷೇವಣಾಯವ. ಇನ್ನು ಒಂದು ಶೇಷದೇವರದ್ದು ಮುಗಿಯಿತು. ಯಾಕೆ ಶೇಷದೇವರನ್ನ ಹೇಳಿದರು ವಿಚಾರ ಮಾಡಿ ನೋಡಿ. ವಾಯುದೇವರ ತರುವಾಯ ಯಾರಾದರೂ ಭಗವಂತನ ಸಮೀಪಕ್ಕೆ ಬರೋವರಿದ್ರೆ ಶೇಷದೇವರೇ, ಇನ್ಯಾರಲ್ಲ. ವಾಯುದೇವರ ತರುವಾಯ ಯಾರಾದರೂ ಭಗವಂತನ ಅಷ್ಟು ಹತ್ತಿರಕ್ಕೆ ಬರೋವರಿದ್ರೆ ಶೇಷದೇವರೇ. ಅದರ ಅನಂತರದಲ್ಲಿ ಇನ್ಯಾರಾದರೂ ಬರೋವರಿದ್ರೆ ಗರುಡದೇವರು. ಗರುಡದೇವರು ಹೇಳ್ತಾರೆ ಅತಿ ಚಿತ್ರ ವಿಚಿತ್ರ ಪತ್ರಿಣಂ ಬಹುವರ್ಣಂ ಹರಿಗೋ ನಿವಾರಕಂ ಮುನಿನಂದನಮಿಂದಿರಾಪತೇರಧಿಕೇಷ್ಟಂ ಪತತಾಮಿವಾಧಿಪಂ. ಪತತಾಂ ಪಕ್ಷಿಗಳ ಅಧಿಪ ಒಡೆಯನಾಗಿರುವಂತಹ ಗರುಡ. ಪತತಾಂ ಅಧಿಪಮಿವ ಗರುಡದೇವರಂತೆ ನೋಡಿದರಂತೆ. ಒಂದು ಬಾರಿ ಆಚಾರ್ಯರು ಆ ಮರವನ್ನ ನೋಡಿದಾಗ ಶೇಷದೇವರಂತೆ ಕಾಣಿಸಿದ್ರೆ, ಇನ್ನೊಂದು ಬಾರಿ ಅನುಸಂಧಾನ ಮಾಡುವಾಗ ಆ ಮರ ಗರುಡದೇವರಂತೆ ಕಾಣಿಸ್ತಾ ಇತ್ತಂತೆ. ಸರಿ, ಏನೇನಿತ್ತು ಗರುಡದೇವರಲ್ಲಿ ಅಂತ ಕೇಳಿದ್ರೆ ಅತಿ ಚಿತ್ರ ವಿಚಿತ್ರ ಪತ್ರಿಣಂ. ವಿಚಿತ್ರ ವಿಚಿತ್ರವಾದ ರೆಕ್ಕೆಗಳಿದ್ದುವಂತೆ. ಅತಿ ಚಿತ್ರ ವಿಚಿತ್ರ ಪತ್ರಿಣಂ. ಮತ್ತೆ ಇನ್ನೆಂಥವರಾಗಿದ್ರು ಗರುಡದೇವರು? ಬಹುವರ್ಣಂ, ಬಹಳ ಬಣ್ಣ ಇದೆ ಅಂತೆ. ಪ್ರಾಯ ನಾವು ಗರುಡದೇವರನ್ನ ಹೆಚ್ಚು ಕೇಳಿಲ್ಲ, ಶಾಸ್ತ್ರಗಳಲ್ಲಿ ಆಗಲಿ ಇನ್ನೊಂದು ಕಡೆಗೆ ಆಗಲಿ ಕೇಳಿಲ್ಲ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಗರುಡದೇವರಿಗೆ 5 ಬಣ್ಣ ಇದೆ ಅಂತ. ಗರುಡದೇವರಿಗೆ ಎಷ್ಟು ಬಣ್ಣ ಇದೆ? 5 ಬಣ್ಣ. 5 ಬಣ್ಣ ಅಂದ್ರೆ 5 ಬಣ್ಣದ ಬೇರೆ ರೂಪ ಅಲ್ಲ, ಒಂದು ದೇಹದಲ್ಲೇ 5 ಬಣ್ಣ ಅವರದ್ದು. ನಮ್ಮ ಒಂದ ಬಿಳಿ ಇಲ್ಲ ಕರಿ, ಕರಿಯವ್ರನ್ನ ಯಾರವ್ರನ್ನ? ಬಿಳಿ ಇದ್ದವ್ರನ್ನ. ಕರಿ ಬಿಳಿ ಅಂತ ಹಿಂಗಿರ್ತಾರಲ್ಲ, ಅದಕ್ಕೆ ಕರಿಯವ್ರನ್ನ ಬಿಳಿ ಇದ್ದವ್ರ ಅಂತ ಇರ್ತಾರಲ್ಲ. ಹಾಗೆ ಕರಿ ಬಿಳಿ ಎರಡೇ, ಬೇರೆ ಕಲರ್ ಇಲ್ಲೇ ಇಲ್ಲ. ಬಹಳ ದಿವಸ ಮನ್ಯಾಗ ಕೂತಿದ್ರೆ ಬಿಳಿ, ಹೊರಗೆ ಹೋದ್ರೆ ಕರಿ. ಕರಿಯವ್ರು ಒಳಗೆ ಕರಿ, ಬಿಸಿಲಾಕ್ ಹೋಗುವಂತೆ ಕರಿ ಅಷ್ಟೇ. ಇನ್ನು ಹಂಗಿರ್ತೀವಿ ಹೊರತಾಗಿ ಬೇರೆ ಬಣ್ಣ ಇರೋದಿಲ್ಲ. ಆದರೆ ಗರುಡದೇವರಿಗೆ 5 ಬಣ್ಣ ಇದ್ವಂತ. 5 ಬಣ್ಣ ಹೆಂಗಿರ್ಬೇಕಾಚಾರ? ಎಲ್ಲೆಲ್ಲಿ ಸ್ವಲ್ಪ ಹೇಳ್ಬಿಡ್ರಿ ನೋಡಂತ, ಭಾಳ ಹೇಳಿದ್ರೆ ಹೇಳ್ಬಿಡ್ ನೋಡಂತ. ಆದರೆ ಆಶ್ಚರ್ಯ ಗೊತ್ತಾ, ರುದ್ರದೇವರಿಗೆ 5 ಬಣ್ಣದ ಮುಖಗಳಿವೆ ಅಂತೆ. ವಿದ್ಯುತ್ ಶುಭ್ರಾಸಿತ ರಜಃ ಶಾಮಾನ್ಯಸ್ಯ ಮುಖಾನಿತು ಜಟಾವಬದ್ಧೇಂದು ಕಲಹ ಪ್ರಿಯಾಯುನ್ನಾಗಭೂಷಣ. ರುದ್ರದೇವರಿಗೆ 5 ಮುಖಗಳಿದ್ರೆ 5 ಮುಖಗಳು ಬೇರೆ ಬೇರೆ ಬಣ್ಣದಂತೆ. ವಿದ್ಯುತ್ ಶುಭ್ರ ಅಸಿತ ರಜಃ ಶಾಮಾನ್ಯಸ್ಯ ಮುಖಾನಿತು. 5 ಮುಖದ 5 ಬಣ್ಣ ರುದ್ರದೇವರಿಗೆ. ಆದ್ರೆ ಗರುಡದೇವರಿಗೆ ಆಜಾನುತ ಸ್ವರ್ಣ ವರ್ಣ, ಮಣಕಾಲ್ ತನಕ ಬಂಗಾರದ ಬಣ್ಣ ಅಂತ ಗರುಡದೇವರದ್ದು. ಚೇಂಜ್ ಅವನ ಮತ್ತು ಕಲರು. ಬಣ್ಣ ಹಚ್ಕೊಂಡು ಬಂದಿದ್ರಂತ ತಿಳ್ಕೊಂಡ್ರಿ ಎಲ್ಲರ. ಸ್ವಂತ ಬಣ್ಣದು, ಕಾರ್ಪೊರೇಷನ್ದಲ್ಲ, ಸಾರಿ, ಅದು ಬ್ಯೂಟಿ ಪಾರ್ಲರ್ದಲ್ಲದು. ಮತ್ತು ಅದಕ್ಕೆ ಅದು ಒಂದೇ ಇರ್ತದೆ ಬಿಡ್ರಿ. ಅದಕ್ಕೆ ಆಜಾನುತ ಸ್ವರ್ಣ ವರ್ಣ, ಮಣಕಾಲ್ವರೆಗೆ ಬಂಗಾರದ ಬಣ್ಣ ಅದ. ಮುಂದೆ ಆ ನಾಭೇರ್ಹಾರ ಗೌರಭಾಗ, ಮಣಕಾಲಿನಿಂದ ನಾಭಿವರೆಗೆ ಮುತ್ತಿನ ಬಣ್ಣ ಅಂತ. ಮುತ್ತಿರ್ತದೆ, ನೋಡಿದ್ದಿರಲ್ಲ ಏನ್ ಚಂದ ಇರ್ತದೆ ಮುತ್ತು.
ಇರ್ಲಿ ಬಿಡ್ಲಿ ಕೊನೆಗೆ ಮುತ್ತಿನಂಥಕ್ಕಿ ಅಂತ ಹೇಳ್ತಿರ್ತಾರೆ ಕೊನೆಗೆ. ಹಂಗಾರ ಮುತ್ತಿನಂಥ ಬಣ್ಣ, ಮೊಣಕಾಲ ತನಕ ಬಂಗಾರದ ಬಣ್ಣ, ನಾಭಿವರೆಗೆ ಮುತ್ತಿನ ಬಣ್ಣ, ಮಾಣಿಕ್ಯಶೋಣ ಆಕಂಠಾತ್, ಕಂಠದವರೆಗೆ ಮಾಣಿಕ್ಯದಂತೆ ಕೆಂಪು ಬಣ್ಣ ಅಂತ. ಬಂಗಾರ ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ, ಆಕಂಠಾತ್. ಆಕೇಶಾಧರಿತ ಪ್ರಭಾ, ಕೂದಲುವರೆಗೆ ಹಸಿರು ಬಣ್ಣ ಅಂತ. ಆಮೇಲೆ ನೀಲಕೇಶವಾನ್ಲ ಸನ್ಮಾಲ್ಯ, ಕೂದಲೆಲ್ಲ ಕಪ್ಪು ಬಣ್ಣದ ಕೂದಲ. ಏನು ವಿಚಿತ್ರ ಬಣ್ಣ ಇದೆಲ್ಲ ಶೇಷದೇವ್ರದು, ಕೇಳೇ ಇಲ್ಲ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಮೊಟ್ಟ ಮೊದಲ ಬಾರಿ ಈ ಮಾತನ್ನು ಉಲ್ಲೇಖ ಮಾಡುತ್ತಾರೆ. ಆಜಾನುತ ಸ್ವರ್ಣವರ್ಣ, ಮೊಣಕಾಲ್ವರೆಗೆ ಬಂಗಾರದ ಬಣ್ಣ ಶೇಷದೇವರದ್ದು, ಗರುಡದೇವರದ್ದು ಮೊಣಕಾಲಿನವರೆಗೂ ಕೂಡ ಬಂಗಾರದ ಬಣ್ಣ. ನಮ್ಮ ಮನೆಯಲ್ಲಿ ಗರುಡನ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಿದ್ರೆ ಈಗ ಅನುಸಂಧಾನ ಶುರು ಆಗ್ಬೇಕೀಗ. ಅದಕ್ಕೆ ಆಚಾರ ನೀವು ಪುರಾಣದಾಗ ದಿವಸ ಒಂದು ಅನುಸಂಧಾನ ಹೇಳ್ತೀರಿ ಅಂತ ಹೇಳಿ ನಾವು ದಿವಸ ನೀವು ಹೇಳಿದಾಗ ಪ್ರತಿಮಾ ತೆಗೆದು ಇಡ್ಲಿಕ್ಕೆ ಒಳಗೆ ನೀವು ಹೇಳಿದ್ಕೊಳ್ಳೆ ಗೊತ್ತಾಗ್ತದೆ ನಮಗೆ. ಹೌದು ನೀವು ಹೇಳಿರಿ ಅಂದ ಮೇಲೆ ಒಂದು ಪ್ರತಿಮಾ ಎತ್ತಿಟ್ಬಿಡ್ತೀವಿ. ಯಾಕೆ ಮತ್ತೆ ಅನುಸಂಧಾನ ನೋಡ್ಬೇಕು ನೋಡ್ರಿ, ಸುಳ್ಳು ಹೇಳ್ರ, ಅದಕ್ಕೆ ಬೇಡ. ಆಜಾನುತ ಸ್ವರ್ಣವರ್ಣ, ಅಲ್ಲಿಗಾಯ್ತಾ. ಮುಂದೆ ಆನಾಭೇಗೆ, ನಾಭಿಯವರೆಗೆ ಮುತ್ತಿನ ಬಣ್ಣ, ಮುಕ್ತ ಹಾರ ಗೌರಭಾಗ, ಅಲ್ಲಿಂದ ಮಾಣಿಕ್ಯ ಶೋಭಾ ಆಕಂಠ, ಕಂಠದವರೆಗೆ ಮಾಣಿಕ್ಯದ ಶೋಭೆ ಇದೆ. ಆಕೇಶಾಧರಿತ ಪ್ರಭಾ, ಇಲ್ಲಿಂದ ಕೂದಲವರೆಗೆ ಹರಿತ ಪ್ರಭಾ, ಹಸಿರು ಬಣ್ಣ ಇದೆ. ನೀಲಕೇಶೋ ಲಸನ್ಮಾಲ್ಯ, ಕೂದಲೆಲ್ಲ ಕಪ್ಪಾದ ಬಣ್ಣ, ಕಪ್ಪು, ಆಮೇಲೆ ಹಸಿರು, ಕೆಂಪು, ಬಿಳಿ, ಬಂಗಾರ. ಏನು ಅದ್ಭುತ ಬಣ್ಣ ರೀ ಇದೆಲ್ಲಾದರೂ. ಪ್ರಾಯ ಭಾರತ ಧ್ವಜ ಕೇಸರಿ ಬಿಳಿ ಹಸಿರು ಅಷ್ಟೇ, ಎಷ್ಟು ಚೆನ್ನಾಗಿದೆ ನೋಡ್ಕೊಂಡು. ಅದು ಹೇಳಿದರು. ಅತಿ ಚಿತ್ರ ವಿಚಿತ್ರ ಪತ್ರಿಣಂ ಬಹುವರ್ಣಂ ಹರಿ ಗೋ ನಿವಾರಕಂ. ಹರಿ ಅಂದ್ರೆ ಇಂದ್ರದೇವರು, ಅವರ ಗೋ ಅಂದ್ರೆ ವಜ್ರಾಯುಧ, ಅದನ್ನ ನಿವಾರಕಂ ಅಂದ್ರೆ ತಿರಸ್ಕಾರ ಮಾಡಿದವರಂತೆ. ಆಗ ನಿನ್ನೇನು ಇಂದ್ರ ವಜ್ರಾಯುಧ ಅಂತಂದಿದ್ರಂತ ಗರುಡದೇವರು. ವಜ್ರಾಯುಧದಿಂದ ಏಟು ತಿಂದವ್ರ ಕಥೆ ಏನು ಅಂತ ಬಹಳ ಮಂದಿ ಲಿಸ್ಟ್ ಅವರಿ. ಆದ್ರೆ ಗರುಡನ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಹೋದ್ರೆ ಚಲ್ರೆ ಅಂದ್ರಂತ. ನೋಡಿ ನಿನ್ನೇನು ವಜ್ರಾಯುಧ ಅಂತ ಹೇಳಂತು. ಏನಾಗಿತ್ತು? ಅಮ್ಮನ ಸಲುವಾಗಿ ಅಮೃತ ತರ್ಲಿಕ್ಕೆ ಹೋಗಿದ್ರಂತ. ಮಹಾಭಾರತದ ಆದಿ ಪರ್ವದಲ್ಲಿ ಬರುವಂತಹ ಕಥೆ ಇದು. ಅಮ್ಮನ ಸಲುವಾಗಿ ಅಮೃತ ತರ್ಲಿಕ್ಕೆ ಹೋಗಿದ್ರಕ್ಕೆ ವಿನತ ಕದ್ರೂನ್ ದಾಸಿ ಆಗಿದ್ಲು. ದಾಸ್ಯ ಬಿಡಿಸ್ಬೇಕು ಅಂದ್ರೆ ಏನು ಅಂದ್ರೆ ಅಮೃತ ತಗೊಂಡ್ ಬಾ ಅಂತ ಹೇಳಿದ್ರು. ಹೋದ್ರು. ಅಮೃತ ತರಬೇಕು ಒಂದು ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಎಲ್ಲಾರನ್ನೂ ಹಣ್ಣುಗಾಯ ನೀರ್ಗಾಯ ಮಾಡಿ ಕ್ಷಣ ಮಾತ್ರದಲ್ಲಿ ಮಹಾಸಮರ್ಥರು ಗರುಡದೇವರು ಹೊಡೆದು ಹಾಕಿಬಿಟ್ರು. ಹೊಡೆದು ಹಾಕಿ ಅಮೃತದ ಭಾಂಡಿ ತಗೊಂಡು ಸೀದಾ ಬರ್ತಿರುವಾಗ ದಾರಿಯಲ್ಲಿ ಐರಾವತಿ ಏರ್ಕೊಂಡು ಇಂದ್ರ ಬಂದ್ರಂತ. ನಿಂದ್ರು ಹೋದ್ರು. ಏನಂತಕೊಂಡು ಇವ್ರಿಗವ್ರಿಗೆ ಪರಿಚಯ ಆಗಿದ್ದಿಲ್ಲ, ಮೊದಲೇ ಸರ್ತಿ ಭೇಟಿ ಇದು. ಅಂದ್ರೆ ಐರಾವತ ಗರುಡ ಏರ್ಲೈನ್ಸ್ ಎರಡು ಫಸ್ಟ್ ಟೈಮ್ ಭೇಟಿ ಆಗಿದ್ವಿ. ಹಿಂಗಾಗಿ ಆ ಮಾತಾಡ್ಲಿಕ್ಕಿದ್ರು. ಎಲ್ಲಿ ಹೊಂಟಿ ಅಂತ ಕೇಳೋರು. ಯಾರು ಹಿಂಗ ಅಮೃತ ಹೊಂಟಿನಿ. ಅದು ನಮ್ದಪ್ಪ. ಅದು ದೇವಾನಾಂ ಅಸಾಧಾರಣಂ ಅನ್ನಂ ಅಮೃತಂ ಸ್ಮೃತಂ. ದೇವತೆಗಳ ಅಸಾಧಾರಣವಾದ ಅನ್ನ ಅಂದ್ರೆ ಬೇರೆ ಇನ್ಯಾರು ಊಟ ಮಾಡಂಗಿಲ್ಲ ನೋಡ್ರಿ, ಅದು ದೇವತೆಗಳು ಮಾತ್ರ ಊಟ ಮಾಡೋ ಅನ್ನ. ಅದು ನಮ್ದು ಅಮೃತ. ನೀ ತಗೊಂಡು ಹೇಗೆ ಹೋಗ್ತೀವಿ ಅಂದ್ರು. ಈಗೇನು ಅಂದ್ರು, ಏನು ಮುಂದೇನು ಗೆದ್ದು ತಗೊಂಡು ಹೋಗು ಅಂದ್ರು. ಇಂದ್ರದೇವರಿಗೆ ಸ್ವಲ್ಪ ಒಂಚೂರು ಅಹಂಕಾರ ಇತ್ತು. ಚೂರೇನ್ರಿ ಅದೊಂದು ಸ್ವಲ್ಪ ಬಿ ಪಿ ಸ್ವಲ್ಪ ಏರಿದಂತಿರ್ತಾರಲ್ಲ, ಶುಗರ್ ಒಂಚೂರು ಜಾಸ್ತಿ, ಅಹಂಕಾರ ಒಂಚೂರು ಜಾಸ್ತಿ ಆಗಿತ್ತು. ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ ಅದು ಟ್ಯಾಬ್ಲೆಟ್ ಕೊಡೋದಲ್ಲ, ಇದನ್ನ ಚುಚ್ಚೋ ತನಕ ಆರಾಮಾಗ್ತಿರ್ಲಿಲ್ಲ. ಅದು ಇನ್ಸುಲಿನ್ ಚುಚ್ಚೋ ತನಕ ಹಂಗಾಗಿತ್ರಿ. ಅದು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕಂದ್ರೆ ಅವರು ನನ್ನ ಗೆತ್ತುಕೊಂಡು ನೀನು ಅಮೃತದ ಪಾತ್ರೆ ಏನು ತಗೊಂಡು ಹೋಗು ಅಂತ. ಯಾಕೆ ಅಂದ್ರೆ ಒಂದು ಧೈರ್ಯ ಇಂದ್ರದೇವರಿಗೆ, ನನ್ನ ಕೈಯಲ್ಲಿ ವಜ್ರಾಯುಧ ಇದೆ. ವಜ್ರಾಯುಧದಿಂದ ಒಂದೇಟ್ ಹಾಕಿದೆ ಅಂದ್ರೆ ಗರುಡ ಅಲ್ಲ ಯಾರು ಹೆದರ್ಕೊಳ್ತಾರೆ ಅಂತ ಹೇಳಿ ಯುದ್ಧ ಶುರುವಾಯಿತು. 10 ನಿಮಿಷ ಆ ಕಡೆ ಈ ಕಡೆ ಎಲ್ಲ ಯುದ್ಧ ಆಯಿತು. ಕೊನೆಗೆ ಗರುಡದೇವರ ಮೇಲೆ ವಜ್ರಾಯುಧ ಪ್ರಯೋಗ ಮಾಡ್ಲಿಕ್ಕೆ ಹೊರಟರು. ವಜ್ರಾಯುಧವನ್ನ ಪ್ರಯೋಗ ಮಾಡಿದ್ರೆ ಗರುಡದೇವರು ಹಿಂಗೆ ಕೈ ಹಿಡ್ಕೊಂಡು ನಿಂತ್ಕೊಂಡು ಹೊಡಿ ಅಂದ್ರೆ ರೆಕ್ಕೆ ಹಿಡ್ಕೊಂಡು ಒಂದೇಟ್ ಬಿತ್ತು. ಏನೂ ಆಗ್ಲಿಲ್ಲ. ಏನು ಅಂದ್ರೆ ಏನೇನೂ ಆಗ್ಲಿಲ್ಲ. ಆಶ್ಚರ್ಯ ಅವರಿಗೆ. ಇಂದ್ರದೇವರಂದ್ರು ಏನೋ ನಿನ್ ಕಥೆ ಅಂದ್ರು. ನೋಡಪ್ಪ, ನಿನ್ನ ಈ ವಜ್ರಾಯುಧ ಅಲ್ಲ, ಯಾರ್ಯಾರು ಬಂದರೂ ನನಗೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಶಕ್ತಿ ಅಷ್ಟದ. ಯಾಕೆ ಗೊತ್ತಾ? ನಾನು ಹುಟ್ಟಿ ಬಂದದ್ದೇ ಎಲ್ಲ ಬ್ರಾಹ್ಮಣರ ಅನುಗ್ರಹದಿಂದ ಹುಟ್ಟಿ ಬಂದಿದ್ದೇನೆ. ವಾಲಕಿಲ್ಯರ್ ಎಂಬುವಂತಹ 60,000 ಜನರ ತಪಸ್ಸಿನ ತೇಜೋ ಮೂರ್ತಿ ನಾನು. ನನಗೆ ನೀನೇನು ಮಾಡ್ತೀಯ? ಅವ ಅಂದ, ಮಹಾರಾಯ ಜೋರ್ಲೆ ಹೇಳಲಿಕ್ಕೆ ಹೋಗ್ಬೇಡ ಯಾರ ಮುಂದೆ. ನನ್ನ ವಜ್ರಾಯುಧ ನಿನಗೆ ಫೇಲ್ ಆಗೇದು ಅಂತ ಗೊತ್ತಾಗ್ಬಿಟ್ರೆ ಯಾರೂ ಹೆದರಂಗೆ ಇಲ್ಲ. ಆಮೇಲೆ
ಏನಾಗ್ತದ್ರಿ, ಕೆಲವು ಡಾಕ್ಟರ್ ಕಡೆ ಹೋಗಿ ಬಂದ್ಮೇಲೆ ಅವ್ರು ಇಂಜೆಕ್ಷನ್ ಕೊಟ್ಟರು ಏನಾಗಿಲ್ಲ ಅಂತ ಹಿಂಗೆ ಅಂದ್ಬಿಟ್ರಿ ಅಂತ ಇಟ್ಕೊಳ್ರಿ, ನಾಳೆ ಅವ್ರ ಕಡೆ ಯಾರು ಹೋಗಂಗೇ ಇಲ್ಲ. ಆಗ ಏನಾಗಂಗೇ ಇಲ್ಲ ಅಂತ ಇಂಜೆಕ್ಷನ್ ತಗೊಂಡ್ ಬಂದಿದ್ರೆ ಮನೆ ಸುಂದರ ಬಾಯರು ಹಂಗೆ ಕೆಂಪೊತ್ ಕೂತಿದ್ರು ಖೌ 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 ಅಂತ ಹಿಂಗೆ ಅಂದ್ಬಿಡ್ರಿ ಅಂದ್ರೆ ಸೊ ಆಮೇಲೆ ಆ ಡಾಕ್ಟರ್ ಹೆಸರ ಬಂದ್ ಖಲಾಸ್. ಅದಕ್ಕಾಗಿ ಅದಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ, ನೀ ಯಾರ ಮುಂದೆ ಹೇಳ್ಬೇಡ ಮಹಾರಾಯ ಅಂದ್ರು. ಸರಿ ಹೇಳಲ್ಲ ಅಂದ್ರು. ಆದ್ರೆ ನಾ ಹೇಳದೆ ಇದ್ರು ಕೂಡ ಜನರ ಬಾಯಿ ಸುಮ್ ಕೊಡಂಗಿಲ್ಲ. ಬಾಯಿಂದ ಬಾಯಿ ಹೋಗ್ತಿರ್ತದೆ ನೋಡ್ರಿ, ಬಾಯಿ 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 ಅಂದಿರ್ತಾರಲ್ಲ ಹಂಗ ಬಾಯಿ ಬಾಯಿ ಹೋಗ್ತಿರ್ತದ. ಯಾರ ಬಾಯಿಗಿಂದ್ರೆ ಯಾರ ಕಿವಿ ಹೋಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಈಗ ಒಂದು ಒಪ್ಪಂದ ಮಾಡ್ಕೊಳ್ಳಂತ, ನಾ ಇನ್ನೊಂದ್ ಸರ್ತಿ ಹಿಂಗೆ ಆಕ್ಷನ್ ಮಾಡ್ತೀನಿ. ಈ ಸಿನಿಮಾದಾಗ ಮಾಡ್ತಿರ್ತ ನೋಡ್ರಿ, ಹಿಂಗೆ ಹೊಡೆದಂಗೆ ಮಾಡ್ತೀನಿ, ನೀ ಬಿದ್ದಂಗೆ ಮಾಡು ಅಂತೇಳಿ. ಹಂಗೆ ನಾ ಹಿಂಗೆ ಹೊಡೆದಂಗೆ ಮಾಡ್ತೀನಿ, ನೀ ಒಂದೇನ್ರ ಸಣ್ಣದು ಒಂದು ಗಿರಿ ಹಿಂಗೆ ಬಿಡಿಸ್ಬಿಡು ಸಾಕು. ಆಯ್ತಂದ್ರು. ಹಿಂಗೆ ಹೊಡೆದಂಗೆ ಮಾಡಿದ್ರೆ ಒಂದು ಗರಿ, ಈ ನವಿಲ್ ಗರಿ ಯಾವ ಸಣ್ಣ ಹೇಳಿ ಬಿದ್ದಂಗೆ ಮಾಡ್ತಂತ. ಗರುಡದೇವರು ಹಂಗೆ ಬಿಳಿಸಿದ ಕೂಡಲೇ ಇಂದ್ರದೇವರಿಗೆ ಭಾರಿ ಸಂತೋಷ ಆಯ್ತು. ಅಂತೂ ನಾ ಹೊಡೆದೆ, ಅಂತೂ ಬಿತ್ತಲ್ಲ ಅಂತ ಪ್ರಸಿದ್ಧಿಗೆ ತರ್ಲಿಕ್ಕೆ ಹೋದ್ರೆ ಅವ್ರು ಹೇಳಿದ್ರಂತ ಗರುಡದೇವರು. ಬಾಯಿಲ್ಲ ನಿಮಿಷ, ನಿನ್ ಕಿವ್ಯಾಗ ಒಂದು ಮಾತು ಹೇಳ್ತೀನಿ, ಏನು ಯಾರ ಮುಂದೆ ಹೇಳಿಕ್ ಹೋಗ್ಬೇಡ ಅಂದ್ರು. ಯಾರ ಮುಂದೆ ಹೇಳಿಕ್ ಹೋಗ್ಬೇಡ, ಏನು ನೀ ಹೊಡೆದಾಗ ನನ್ನ ಗರಿ ಬಿದ್ದದ ಅಂತ ಹೇಳಿದ್ರೆ ನಿನಗೆ ಮರ್ಯಾದೆ ಹೋಗ್ತದೆ, ನನಗಲ್ಲ. ಯಾಕೆ ಗೊತ್ತಾ, ನಾ ಯಾಕೆ ಬೀಳಿಸಿದ್ದು ಅಂದ್ರೆ ಅದು ನಾರಾಯಣ ವರ್ಮದಿಂದ ಬಂದದ್ದು ವಜ್ರಾಯುಧ. ಆ ವಜ್ರಾಯುಧ ನಿರ್ಮಾಣ ಮಾಡಿದ್ದು ದಧೀಚಿ ಋಷಿಗಳ ಎಲುಬಿನಿಂದ. ಅವರ ನಾರಾಯಣ ವರ್ಮಕ್ಕೂ ಅವರ ತಪಸ್ಸಿಗೂ ಅಪಮಾನ ಮಾಡಬಾರದು ಅನ್ನೋದಕ್ಕಾಗಿ ಒಂದು ಗರಿ ಬಿಳಿಸಿನೇ ಹೊರತಾಗಿ ನಿನಗೆ ಹೊಡೆದಿನಿ ಅಂತ ತಿಳ್ಕೊಬೇಡ. ಮಂದಿ ಮುಂದೆ ಹೇಳಿಗಿಳಿ ಎಲ್ಲರ ಹುಷಾರ್ ನಡಿ ಅಂದ್ಬಿಟ್ರು. ಸೀದಾ ಇಂದ್ರದೇವರು ಬಂದ್ರಂತೆ. ಅದಕ್ಕೆ ಹರಿ ಗೋ ನಿವಾರಕಂ. ಹರಿ ಅಂದ್ರೆ ಇಂದ್ರದೇವರ, ಗೋ ವಜ್ರಾಯುಧವನ್ನ ನಿವಾರಣೆ ಮಾಡಿದವರು ಗರುಡದೇವರು. ಅತಿ ಚಿತ್ರ ವಿಚಿತ್ರ ಪತ್ರಿಣಂ ಬಹುವರ್ಣಂ ಹರಿಗೋ ನಿವಾರಕಂ ಮುನಿನಂದನಮಿಂದಿರಾಪತೇಹೇ ಅಧಿಕೇಷ್ಟಂ ಪತತಾಮಿವಾಧಿಪಂ. ಮುನಿನಂದನಂ, ಕಶ್ಯಪರ ಮಕ್ಕಳವರು. ಮುನಿ ಅಂದ್ರೆ ಕಶ್ಯಪ ಮುನಿಗಳು, ಅವರ ನಂದನ ಅಂದ್ರೆ ಮಗ. ಮುನಿನಂದನಂ ಇಂದಿರಾಪತೇಹೇ, ಲಕ್ಷ್ಮೀಪತಿಯಾದ ವೇದವ್ಯಾಸ ದೇವರಿಗೆ ಅಧಿಕ ಇಷ್ಟಂ, ಅತ್ಯಂತ ಪ್ರೀತಿ ಪಾತ್ರರಾಗಿರುವಂತಹ ಪತತಾಮಿವಾಧಿಪಂ ಗರುಡದೇವರಂತೆ. ಇದೆಲ್ಲ ಮರಕ್ಕೂ ವಿಶೇಷ. ಮತ್ತೀಗ ಮರಕ್ಕೆಲ್ಲ ಹೇಳ್ಬೇಕಲ್ಲ, ಈಗ ಈ ಶ್ಲೇಷಾಲಂಕಾರದ ಶ್ಲೋಕ ಅಂದ್ರೆ ಎಷ್ಟು ಪ್ರಜಿತಿ ಅಂದ್ರೆ ಒಬ್ಬರಿಗೆ ಸಮನ್ವಯ ಮಾಡಿ ಕೂಡ್ಲಿಕ್ಕೆ ಬರಂಗಿಲ್ರಿ, ಇನ್ನೊಬ್ಬರಿಗೂ ಸಮನ್ವಯ ಮಾಡ್ಬೇಕೀಗ. ಬರ್ರಿಪ್ಪ ಮತ್ತೇನ್ ಮಾಡ್ಬೇಕೀಗ, ಅತಿ ಚಿತ್ರ ವಿಚಿತ್ರ ಪತ್ರಿಣಂ. ಈ ಗಿಡಗಳು ಹೆಂಗಿದ್ವು ಅಂದ್ರೆ ಬೇರೆ ಬೇರೆ ಬಣ್ಣದ್ದೆಲ್ಲ ಗಿಡಗಳಿದ್ದುವಂತೆ, ವಿಚಿತ್ರ ವಿಚಿತ್ರ ಎಲೆಗಳು. ಆಮೇಲೆ ಬಹುವರ್ಣಂ, ಬಹಳ ಬಣ್ಣದಿಂದ ಕೂಡಿದ ಬೇರೆ ಬೇರೆ ಎಲೆಗಳಿಂದ ಕೂಡಿದ ಹರಿ ಗೋ ನಿವಾರಕಂ. ಹರಿ ಅಂದ್ರೆ ಸೂರ್ಯ, ಗೋ ಅಂದ್ರೆ ಕಿರಣ, ನಿವಾರಕ ಅಂದ್ರೆ ತಳದದ್ದು. ಅಂದ್ರೆ ಎಷ್ಟು ದಟ್ಟವಾಗಿ ಬೆಳೆದಿದ್ದು ಮರಗಳು ಅಂದ್ರೆ ಸೂರ್ಯನ ಕಿರಣಗಳು ಒಳಗೆ ಬರ್ತಿದ್ದೇ ಇಲ್ಲಂತೆ, ಬರೇ ನೆರಳಂತೆ ಕೆಳಗೆ ಕೂತವ್ರಿಗೆ. ಎಷ್ಟು ಬೆಳೆದಿರ್ಬೇಕ್ರಿ ಹೆಂಗಿದ್ರೆ. ಹರಿ ಗೋ ನಿವಾರಕಂ ಅಂದ್ರೆ ಸೂರ್ಯನ ಬಿಸಿಲಿನ ತಾಪವನ್ನ ತಡೆದಿರುವಂತಹದ್ದು. ಇನ್ನು ಮುನಿನಂದನಂ, ವೇದವ್ಯಾಸ ದೇವರಿಗೆ ಪ್ರೀತಿ ಪಾತ್ರವಾದದ್ದು. ಈಗ ಮುನಿ ಅಂದ್ರೆ ವೇದವ್ಯಾಸ ದೇವರು. ಗರುಡನಿಗೆ ಹೇಳುವಾಗ ಕಶ್ಯಪರು, ವ್ಯಾಸರಿಗೆ ಹೇಳುವಾಗ ಮುನಿ ಅಂದ್ರೆ ವೇದವ್ಯಾಸ ದೇವರು. ನಂದನ ಅಂದ್ರೆ ಸಂತೋಷ ಪಡಿಸುವಂತಹ ಇಂದಿರಾಪತೇ ಅಧಿಕೇಷ್ಟಂ ಪತತಾಮಿವಾಧಿಪಂ. ಇನ್ನು ಮೂರನೇದ್ದು ಹೆಂಗಿತ್ತು ಅಂದ್ರೆ ಸ್ವಂತಕ್ಕೆ ವೇದವೇ ಬಂದು ನಿಂತಿತ್ತೇನೋ ಅನ್ನುವಂತ ಇತ್ತಂತೆ. ಅಮೃತಾತ್ಮ ಮಹಾಫಲಪ್ರದಂ ದುರವಾಪಂ ಹರಿಭಕ್ತಿ ವರ್ಜಿತೈಃ ಶ್ರಿತ ಸಾಧು ಪುರಾಣ ಭಾರತಂ ನಿಗಮಂ ಮೂರ್ತಮಿಮೂರು ಶಾಖಿನಂ. ಅಮೃತಾತ್ಮ ಮಹಾಫಲಪ್ರದಂ. ವೇದ ಹೇಗಿದೆ ಅಂತ ಕೇಳಿದ್ರೆ ಅಮೃತಾತ್ಮ ಮಹಾಫಲಪ್ರದ. ಯಾರು ವೇದಾಧ್ಯಯನವನ್ನ ಮಾಡ್ತಾರೋ ಅವರಿಗೆ ಮೋಕ್ಷ ರೂಪವಾದ ಫಲವನ್ನು ನೀಡುತ್ತದಂತೆ. ವೇದಾಧ್ಯಯನದ ಫಲ ಏನು, ಶಾಸ್ತ್ರಗಳ ಅಧ್ಯಯನದ ಫಲ ಏನು ಅಂತ ಕೇಳಿದ್ರೆ ಮೋಕ್ಷ. ಅಮೃತಾತ್ಮ ಮಹಾಫಲಪ್ರದಂ ಹರಿಭಕ್ತಿ ವರ್ಜಿತೈಹಿ ದುರವಾಪಂ. ಯಾರು ಮತ್ತೆ ಹರಿಯಲ್ಲಿ ಭಕ್ತಿ ಮಾಡೋದಿಲ್ಲ ಅವರು ವೇದವನ್ನ ಅಧ್ಯಯನ ಮಾಡಬಾರದಂತೆ. ಅವೈಷ್ಣವಸ್ಯ ವೇದೇಪಿ ಅಧಿಕಾರೋ ನ ವಿದ್ಯತೆ. ಆಚಾರ್ಯರು ಬ್ರಹ್ಮತರ್ಕದ ವಾಕ್ಯವನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ವಿಷ್ಣು ಭಕ್ತರಲ್ಲದವರು ಸರ್ವಾತ್ಮನ ವೇದಾಧ್ಯಯನವನ್ನ ಮಾಡುವ ಅಧಿಕಾರವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳಿದ್ರು ದುರವಾಪಂ ಹರಿಭಕ್ತಿ ವರ್ಜಿತೈಹಿ. ಯಾಕೆ ವಿಷ್ಣು ಭಕ್ತಿ ಇಲ್ಲದೆ ಇದ್ರೆ ವೇದಾಧ್ಯಯನ ಮಾಡಿದ್ರೆ ಏನ್ ಸಮಸ್ಯೆ ಆಗ್ತದೆ ಅಂತ ಕೇಳಿದರೆ ಅವರಿಗೆ ವೇದದಲ್ಲಿ ವಿಷ್ಣು ಕಾಣಿಸೋದಿಲ್ಲ, ಇನ್ನೇನೇನೋ ಕಾಣಿಸಿಕ್ ಶುರುವಾಗ್ತದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಯಾವುದನ್ನು ಕೃಷ್ಣ ಹೇಳಿದ್ದಾನೋ ಅದನ್ನೇ ಬ್ರಹ್ಮತರ್ಕದಲ್ಲಿ
ವೇದವ್ಯಾಸದೇವರು ನಾರಾಯಣ ರೂಪಿಯಾದ ಪರಮಾತ್ಮ ಹೇಳಿದ್ದಾರೆ. ದುರವಾಪಂ ಹರಿಭಕ್ತಿ ವರ್ಜಿತೈ ಶ್ರಿತ ಸಾಧು ಪುರಾಣ ಭಾರತಂ. ವೇದಾರ್ಥವನ್ನ ಮಾಡುವಾಗ ಪುರಾಣ ಮತ್ತು ಮಹಾಭಾರತಗಳನ್ನು ಇಟ್ಟುಕೊಂಡು ವೇದಾರ್ಥವನ್ನು ಮಾಡಬೇಕಂತೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪ ಬ್ರಹ್ಮಹೇತ್. ವೇದಾರ್ಥವನ್ನ ಮಾಡುವಾಗ ನಿಮ್ಮ ಮನಸ್ಸಿಗೆ ಬಂತು ಅಂತ ಅರ್ಥ ಮಾಡಬೇಡ್ರಿ. ಮಹಾಭಾರತದ ಜೊತೆಗಿಟ್ಕೊಳ್ರಿ, ಆಮೇಲೆ ಪುರಾಣಗಳನ್ನ ಜೊತೆಗಿಟ್ಟುಕೊಂಡು ಅರ್ಥ ಮಾಡಿಕೊಳ್ಳ್ರಿ ವಿನಃ ಇಲ್ಲದೆ ಅರ್ಥ ಮಾಡಿಕೊಳ್ಬೇಡ್ರಿ. ಆಮೇಲೆ ನಿಗಮಂ ವೇದವೇ ಮೂರ್ತಮಿವ ಮೂರ್ತಿವಂತನಾಗಿ ಬಂದಿತ್ತೇನೋ ಅಂತ ಅನ್ನುವಂತೆ ಕಾಣಿಸ್ತು ಅಂತ ಹೇಳಿದ್ರು. ಇಡೀ ಮತ್ತೀಗ ಗಿಡಕ್ಕೆ ಅನ್ವಯ ಆಗ್ಬೇಕ್ರಿ. ಇಷ್ಟು ಈಗ ಹೆಂಗ್ ಗಿಡಕ್ಕೆ ಅನ್ವಯ ಆಗಬೇಕು? ಅಮೃತಾತ್ಮ ಮಹಾಫಲಪ್ರದಂ. ಒಮ್ಮೆ ಆ ಮರದಲ್ಲಿ ಬಿಟ್ಟ ಹಣ್ಣು ತಿಂದು ಬಿಟ್ರೆ ಮರಣವೇ ಇಲ್ಲ. ಮರಣವೇ ಅಷ್ಟು ಚಂದಾದ ಹಣ್ಣು, ರುಚಿ ರುಚಿಯಾದ ಹಣ್ಣು. ಅದೇನು ಅಮೃತವನ್ನು ಸುರಿಸುವ ಹಣ್ಣಂತೆ ಅದು. ಅಮೃತಾತ್ಮ ಮಹಾಫಲಪ್ರದಂ. ಗಿಡದಲ್ಲಿ ಬಿದ್ದ ಹಣ್ಣುಗಳು. ಅದಕ್ಕೆ ಅಲ್ಲಿದ್ದ ಋಷಿ ಮುನಿಗಳಿಗೆ ಹಸಿವಿನೇ ಆಗ್ತಿರ್ಲಿಲ್ಲ. ತಿಂದು ಬಿಟ್ರು ಅಂದ್ರೆ ಮುಗಿದು ಹೋಯ್ತು. ಒಂದು ಹಣ್ಣು ತಿಂದ್ಬಿಟ್ರು ಅಂದ್ರೆ ಹಸಿವಿಲ್ಲ, ನೆನಕಿಲ್ಲ. ಎಷ್ಟೋ ದಿವಸ ರೀ. ಅದಕ್ಕೆ ಒಲಿ ಹೊತ್ಸೋದಿರೋದಿಲ್ಲ, ಎಂಜಲ್ಗೊಮ್ಮೆ ಮಾಡೋದಿರೋದಿಲ್ಲ, ತಟ್ಟಿ ತೊಳೆದು. ಏನು ಆನಂದ ರೀ, ಏನು ಆನಂದ. ಆಚಾರ ಅಮೆಝಾನ್ ಅವ್ರಿಗೆ ಹೇಳ್ಬಿಡ್ರಿ, ಫ್ಲಿಪ್ಕಾರ್ಟ್ ಅವ್ರಿಗೆ ಹೇಳ್ಬಿಡ್ರಿ, ಆ ಒಂದು ಹಣ್ಣು ತರಿಸಿಬಿಡ್ರಿ ನಮಗೊಂದು. ನೀವು ಒಂದು ತರಿಸಿ ಇಷ್ಟು ಮಂದಿ ಬೇಕಾದ್ರೆ ತುಂಟುಂಟು ಮಾಡ್ಕೊಂಡು ತಿನ್ಬಿಟ್ರು ಅಡ್ಡಿ ಇಲ್ಲ. ಅಂತ ಹಣ್ಣು ಸಿಗಂಗಿಲ್ರಿ ಇಲ್ಲಿ, ಅಲ್ಲಿ ಹೋಗ್ಬೇಕಾಗ್ತದೆ ಮತ್ತೆ ವ್ಯಾಸಾಶ್ರಮಕ್ಕೆ. ಅಮೃತ ಆತ್ಮ ಮಹಾಫಲಪ್ರದಂ ದುರವಾಪಂ ಹರಿಭಕ್ತಿ ವರ್ಜಿತೈ. ಆ ಮರ ವೇದವ್ಯಾಸದೇವರ ಹಿಂದೆ ನಿಂತಿರುವ ಮರ ಇದೆಯಲ್ಲ, ಅದು ಅಲ್ಪ ಭಕ್ತರಿಗೆ ಸಿಗುವಂತಹದ್ದೇ ಅಲ್ಲ. ಶ್ರಿತಸಾಧು ಪುರಾಣ ಭಾರತಂ. ಆ ಗಿಡಕ್ಕೆ ಮಹಾಭಾರತ ಪುರಾಣ ಗ್ರಂಥಗಳನ್ನ ಹಸ್ತಪ್ರತಿಗಳಿರ್ತಿದ್ವಲ್ಲ, ಹಸ್ತಪ್ರತಿಗಳನ್ನೆಲ್ಲ ಬರೆದು ಗಂಟಾಕಿ ಅದಕ್ಕೆ ಜೋತು ಬಿಟ್ಟಿದ್ರಂತ. ನಮ್ಮಲ್ಲಿ ಹೆಂಗ ಮನೆಯೊಳಗೆ ಗೂಟಕ್ಕೆ ಈ ಚೀಲ ಹಾಕಿರ್ತಾರಲ್ಲ, ಪುಸ್ತಕದ ಚೀಲ, ಹಂಗ ಅಲ್ಲಿ ಗಿಡಕ್ಕೆ ಟೊಂಗಿಗೆ ಪುಸ್ತಕಗಳ ಚೀಲಗಳನ್ನ ಹಾಕಿದ್ರಂತೆ. ಶ್ರಿತಸಾಧು ಪುರಾಣ ಭಾರತಂ. ಇಲ್ಲಿ ಭಾವಪ್ರಕಾಶಕ ಇದೆ ರೀ, ಎಲ್ಲ ಕಡೆಗೂ ಇದೆ. ಇಲ್ಲಿ ಒಂದು ಮಾತು ಹೇಳ್ತೀನಿ. ಏನು? ಶ್ರಿತಾನಿ ಸಾಧು ಪುರಾಣಾದಿ ಪುಸ್ತಕಾನಿ ಯಸ್ಮಿನ್. ಯಾವ ಶಾಖೆಗಳಲ್ಲಿ ಪುಸ್ತಕಗಳನ್ನ ತೂಗು ಹಾಕಿದ್ರು ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಯಾರು ಏನು ಅಂತ ಹೇಳೋದಿಲ್ಲ. ಕೆಲವರು ಪುಸ್ತಕಗಳೇ ಇದ್ದಿದ್ದಿಲ್ಲ ಹಿಂದೆ ಅಂತ ಹೀಗೆ ವಾಕ್ಯಾರ್ಥ ಕೆಲವರದೆಲ್ಲ. ಏನಿದ್ದಿದ್ದಿಲ್ಲ ಅಂದ್ರೆ ಹಿಂದೆ ಪುಸ್ತಕಗಳೇ ಇದ್ದಿದ್ದಿಲ್ಲ, ಶ್ರುತಿ ಮತ್ತು ಸ್ಮೃತಿ ಎರಡೇ ಇರ್ತಿದ್ವಂತೆ. ಪಾಪ ಪುಸ್ತಕಗಳು ಇದ್ದಿದ್ದಿಲ್ವಂತೆ. ಯಾರು ಹೇಳಿದ್ರು ಏನು ಹೇಳಿದ್ರು ಬೇಡ, ಹೆಸರು ಹೇಳಿ ಏನ್ ಮಾಡ್ಬೇಕಾಗಿತ್ತು ತಗೊಂಡವ್ರದ್ದು. ಅವರಿಗೆ ಕಿವಿಯಿಂದ ಕಿವಿಗೆ ಬೆಳ್ತಿದ್ರೆ ಶ್ರುತಿ ಅಂತೆ, ನೆನಪಿಟ್ಟುಕೋತಿದ್ರೆ ಸ್ಮೃತಿ ಅಂತೆ, ಒಟ್ಟಿಗೆ ಪುಸ್ತಕಗಳೇ ಇದ್ದಿದ್ದಿಲ್ವಂತೆ ಅಂತ ಹೇಳಿ 40-50 ವರ್ಷದಿಂದ ಹಿಂಗೆ ಹೇಳ್ಕೊತ ಬಂದಾರ್ರಿ ಪಾಪ ಅವ್ರ ಉಪನ್ಯಾಸದಾಗ. 40 ಇನ್ನೂ ಜಾಸ್ತಿ ಆಗಿರ್ಬೋದು ಅವ್ರ ಉಪನ್ಯಾಸ ಹೇಳಿಕ್ ಶುರು ಮಾಡಿ. ಒಂದು 50-60 ವರ್ಷದಿಂದ ಹೇಳ್ತಿರ್ಬೋದು. 50-60 ವರ್ಷದಿಂದ ಹೇಳಿದ್ದೇನು ಅಂದ್ರೆ ಹಿಂದಕ್ಕೆ ಗ್ರಂಥಗಳು ಪುಸ್ತಕಗಳು ಇದ್ದಿದ್ದಿಲ್ಲ, ಎಲ್ಲ ಬುದ್ಧಿಯಲ್ಲಿ ಇಟ್ಟುಕೊಳ್ತಿದ್ರು. ಎಂಥ ಅಬದ್ಧ ಅಂತಂದ್ರೆ ಅವರಂಥ ಅಬದ್ಧರ ಜಗತ್ತಿನಲ್ಲಿ ಇನ್ನೊಬ್ಬರು ಹುಟ್ಟಿಲ್ಲ. ಯಾಕೆ? ನಾರಾಯಣ ಪಂಡಿತಾಚಾರ್ಯರು 800 ವರ್ಷದ ಹಿಂದೆ, ನಾರಾಯಣ ಪಂಡಿತಾಚಾರ್ಯ ಬಿಡ್ರಿ ಮತ್ತೆ ಬೇರೆ ಹೇಳ್ತೀರಿ ಆಮೇಲೆ, ನಾರಾಯಣ ಪಂಡಿತಾಚಾರ್ಯರು 800 ವರ್ಷದ ಹಿಂದೆ ಹೇಳಿದ ಮಾತೇನು ಅಂದ್ರೆ, ವ್ಯಾಸಾಶ್ರಮದಲ್ಲಿ ಪುಸ್ತಕಗಳ ಗಂಟನ್ನ ಗಿಡಕ್ಕೆ ನೇತು ಹಾಕಿದ್ರು. ಪುಸ್ತಕಗಳೇ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಿಂದ ನೇತು ಹಾಕಿದ್ರು ಅವರು? ಜನರನ್ನ ಮೋಸ ಮಾಡುವ ಕೆಲಸ ಹೆಂಗಿದೆ ಅಂದ್ರೆ, ನೆನಪಿಟ್ಟುಕೊಳ್ರಿ, ಸಾಕ್ಷರ ವಿಪರೀತಶ್ಚೇತ ರಾಕ್ಷಸ ಏವ ಕೇವಲಂ. ಅಕ್ಷರ ಬಂದವರು ವಿಪರೀತ ಆದ್ರೆ ರಾಕ್ಷಸರಾಗ್ತಾರಂತವರೆಲ್ಲ. ಬಹಳ ಓದಿದ ಮೇಲೆ ಅಹಂಕಾರ ಬಂತು ಅಂದ್ರೆ ಮನಸ್ಸಿಗೆ ಬಂದು ಹೇಳಿಕ್ ಶುರು ಮಾಡಿಬಿಡ್ತಾರೆ. ಏನಾಯ್ತು ಅಂದ್ರೆ ಪುಸ್ತಕವೇ ಇದ್ದಿದ್ದಿಲ್ಲ ಹಿಂದಿನ ಕಾಲದಲ್ಲಿ. ಬರೇ ಯಾರು ಹೇಳಿದರು? ಅನಾದಿ ಕಾಲದಿಂದ ಪುಸ್ತಕ ಇದೆ, ನೆನಪಿಟ್ಟುಕೊಳ್ರಿ. ಶ್ರೀಮದಾಚಾರ್ಯರು ಹಯಗ್ರೀವ ರೂಪಿ ಪರಮಾತ್ಮನ ಸ್ತೋತ್ರವನ್ನ ಮಾಡುವಾಗ, ವಾದಿರಾಜ ಸ್ವಾಮಿಗಳು ಹಯಗ್ರೀವನ ಸ್ತೋತ್ರವನ್ನ ಮಾಡುವಾಗ ಕೈಯಲ್ಲಿ ಹಯಗ್ರೀವ ಪುಸ್ತಕ ಹಿಡಿದುಕೊಂಡಿದ್ದಾನೆ ಅಂತ ಹೇಳಿದ್ದಾರೆ. ಹಯಗ್ರೀವ ರೂಪ ಇದು ಅನಾದಿ ನಿತ್ಯ. ಅನಾದಿ ನಿತ್ಯವಾದ ಹಯಗ್ರೀವ ರೂಪದ ಪರಮಾತ್ಮನ ಕೈಯಲ್ಲಿ ಪುಸ್ತಕ ಇರಬೇಕಾದ್ರೆ ಪುಸ್ತಕ ಅನಾದಿ ನಿತ್ಯವೋ, ವರ್ಣಗಳು ಅನಾದಿ ನಿತ್ಯವೋ? ಇದನ್ನು ಹೇಳಿಯೂ ಪುಸ್ತಕ ಇಲ್ಲ ಅಂತ ಹೇಳಿ ಸುಳ್ಳು ಬುಡುಕರು ಇದ್ದಾರಲ್ಲ, ದೇವರ ವರ್ಣ ಎಲ್ಲ ಹಾಕ್ತಾನೋ ಗೊತ್ತಿಲ್ಲ. ಶಿತಸಾರು ಪುರಾಣ ಭಾರತಂ ನಿಗಮಂ ಮೂರ್ತಮಿವೋರು ಶಾಖಿನಂ. ಮುಗೀತು, ಇವತ್ತು ಉಪನ್ಯಾಸ ಸಮಯ ಮುಗೀತು. ಈ 3 ಅಂಶವನ್ನ ಹೇಳಿ ಕೊನೆಯ ಮಾತು ನಿಲ್ಲಿಸ್ತೇನೆ. ಈ 3 ಶ್ಲೋಕಗಳಲ್ಲಿ ಒಂದು ಅನುಸಂಧಾನವನ್ನು ಮಾಡಿಬಿಡೋಣವಂತೆ. ಏನಾಯಿತು?
ಮರದ ಕೆಳಗೆ ವ್ಯಾಸರು ಕುಳಿತಿದ್ದಾರೆ. ಆಚಾರ್ಯರು 3 ರೀತಿಯಿಂದ ಅನುಸಂಧಾನ ಮಾಡಿದರು. ಶೇಷ, ಗರುಡ, ವೇದವೆಂದು, ಮಧ್ಯದಲ್ಲಿ ವೇದ ವ್ಯಾಸರೆಂದು. ನನಗನಿಸ್ತದೆ, ನಾನು ಹಿಂಗೆ ಅನ್ಕೊಂಡಿದ್ದೀನಿ ಏನು ಅಂತಂದ್ರೆ, ಯಾರು ವೇದಾಧ್ಯಯನವನ್ನ ಮಾಡ್ತಾರೋ, ಯಾರು ಶಾಸ್ತ್ರಾಧ್ಯಯನವನ್ನ ಮಾಡ್ತಾರೋ ಅವರಿಗೆ ಭಗವಂತನನ್ನ ಕಾಣಲಿಕ್ಕೆ ಹೋಗಬೇಕಾದಾಗ 2 ಮಾರ್ಗಗಳಿವೆ ಅಂತೆ. ಒಂದು ಶೇಷ ಮಾರ್ಗ, ಇನ್ನೊಂದು ಗರುಡ ಮಾರ್ಗವಂತೆ. ಅದನ್ನೇ ಆಚಾರ್ಯರು ಹೀಗೆ ಹೇಳಿದ್ರೋ ಏನೋ ಪಂಡಿತಾಚಾರ್ಯರು. ಏನು ಅಂದ್ರೆ, ವೇದವ್ಯಾಸ ದೇವರನ್ನ ಕಾಣಲಿಕ್ಕೆ ಒಂದೋ ಶೇಷ ಮಾರ್ಗದಿಂದ ಹೋಗು, ಇಲ್ಲವೋ ಗರುಡ ಮಾರ್ಗದಿಂದ ಹೋಗು. ಶೇಷ ಗರುಡ ಮಾರ್ಗದಲ್ಲಿ ಹೋಗಬೇಕಾದರೂ ಮೊದಲು ಯಾವ ಮಾರ್ಗ ಹಿಡಿಬೇಕು ಅಂದ್ರೆ ವೇದ ಮಾರ್ಗವನ್ನು ಹಿಡಿಬೇಕು. ಯಾರು ವೇದ ಮಾರ್ಗವನ್ನ ಹಿಡಿದು ವೇದ ವ್ಯಾಸರನ್ನ ಕಾಣಬೇಕು ಅಂತ ಹೋಗ್ತಾರೋ ಅವರಿಗೆ ಒಂದ ಶೇಷ ಮಾರ್ಗ ಸಿಗುತ್ತದೆ, ಇಲ್ಲ ಗರುಡ ಮಾರ್ಗ ಸಿಗ್ತದೆ. ಇವೆರಡು ಬಿಟ್ರೆ ಇನ್ಯಾವ ಮಾರ್ಗವೂ ಇಲ್ಲ, ನೆನಪಿಟ್ಕೊಳ್ರಿ ಅಂತ ಅನುಸಂಧಾನ ಮಾಡಲಿಕ್ಕೇನೋ ಎನ್ನುವಂತೆ ಗರುಡ ಶೇಷ ವೇದಗಳ ಮಾರ್ಗವನ್ನ ತಿಳಿಸಿಕೊಟ್ಟಿದ್ದಾರೆ. 14ನೇ ಶ್ಲೋಕದಲ್ಲಿ ಆ ಎಲ್ಲ ಋಷಿಗಳನ್ನು ನೋಡಿದಂತೆ 14 ಮತ್ತು 15ನೇ ಶ್ಲೋಕದಲ್ಲಿ ಅಲ್ಲಿರುವಂತಹ ಋಷಿಗಳು ಹಾಗಿದ್ರವರು. ಅಥ ತಸ್ಯ ಸವೇರಿಕಾಂತರೇ ಸುವಿಶಾಲೇ ವಿಮಲೇ ಮನೋಹರೇ ಅವಲೋಕಿತವಾನನಂತ ಧೀಹಿ ದಿವಿ ದೇವ ನಿವತಾಪಸೋತ್ತಮಾನ್. ಅಥ ಅನಂತರದಲ್ಲಿ ತಸ್ಯ ಆ ಮರದ ಸುವಿಶಾಲೆ ವೇದಿಕಾಂತರೇ ವಿಶಾಲವಾದ ಕಟ್ಟೆಯ ಮೇಲೆ ಹೆಂಗಿತ್ತು ಕಟ್ಟಿ, ವಿಮಲೇ ಮನೋಹರೆ ಸ್ವಚ್ಛ ಇದ್ದಂತ ಕಟ್ಟಿ ವೇದವ್ಯಾಸ ದೇವರು ಕೂಡ ಭಾಗ ಜಗಲಿ ಅಂತ ಕರಿತೀವಲ್ಲ, ಜಗಲಿ, ಆ ಜಗಲಿ ಎಷ್ಟು ಸ್ವಚ್ಛ ಇತ್ತು ಅಂದ್ರೆ ಮನೋಹರೆ, ನೋಡಿದ್ರೆ ಅನಿಸ್ಬೇಕಂತ. ನಾವು ಒಂಚೂರು ಕೂತ್ ಬರ್ಬೇಕು ಕೂಡ ಕಟ್ಟಿ ಮೇಲೆ ಅನಿಸ್ಬೇಕಂತ. ಕೆಲವು ದೇವ್ರ ಮನೆ ಕಟ್ಟಿ ಹೆಂಗಿರ್ತಾವ ಅವ್ರು ನೋಡಿದ್ರೆ ಕೂಡ್ಬೇಕು ಅನಿಸ್ತಿರ್ತದೆ. ಕೆಲವು ದೇವ್ರ ಮನೆ ಕಟ್ಟಿ ನೋಡಿದ್ಕೊಳ್ಳಿ ಬಾಗಲ ಹಾಕೊಂಡು ನೋಡ್ಬೇಕು ಅನಿಸ್ತಿರ್ತದೆ. ಚಾಯ್ 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 ಅಲ್ಲೇ ಹಲಿಗೆ ಆರತಿ ಡಬ್ಬ ಹಾಕಿರ್ತಾರೆ, ಅಲ್ಲೇ ನೀಲಾಂಜನ ಉಳ್ಳಿರ್ತಾವ, ಪಂಚಾಮೃತದ ಸಕ್ರಿ, ತುಪ್ಪ, ಹಾಲು, ಮೊಸರು ಎಲ್ಲ ಇರುವಿಗಳು, ಸಹಸ್ರ ಶೀರ್ಷ ಪುರುಷ 1000 ಇರುವಿಗಳು ಬಂದ್ಬಿಟ್ಟಿರ್ತಾವ. ಅಂತ ದೇವ್ರ ಕಟ್ಟಿ ನೋಡ್ರಿ ಯಾರಿಗಾರ ಕೂಡ್ಬೇಕು ಅನಿಸ್ತದ? ಸ್ವಚ್ಛ ಇರ್ಬೇಕ್ರಿ. ಕೆಲವು ಹಿಂಗಾಗ್ಬಿಡ್ತದ, ಪೂಜನೆ ಮಾಡಿರಂಗಿಲ್ಲ, ಸ್ವಚ್ಛ ಇಟ್ಬಿಟ್ಟಿರ್ತಾರ. ಆಹಾ, ಏನ್ ಆನಂದ, ಕೂಡ್ಬೇಕಂತ ಅನಿಸ್ಲಾರ್ದು ಇನ್ನೇನ್ ಮಾಡ್ತದ? ಹಂಗಿರ್ಬಾರ್ದು, ಎರಡೂ ಇರಬಾರ್ದು. ದೇವರ ಮನೆ ಪೂಜೆ ಆದಂತೆಯೂ ಇರಬೇಕು, ಸ್ವಚ್ಛವಾಗಿ ಇರಬೇಕೇ ವಿನಃ. ಅಥ ತಸ್ಯ ಸವೇದಿಕಾಂತರೇ ಸುವಿಶಾಲೆ ವಿಮಲೆ ಮನೋಹರೇ ಅವಲೋಕಿತವಾನನಂತ ಧೀಹಿ ದಿವಿ ದೇವ ನಿವತಾಪಸೋತ್ತಮಾನ್. ಅವಲೋಕಿತವಾನ್ ನೋಡಿದ್ರು, ಅನಂತಧೀಹಿ ಆಚಾರ್ಯರು, ದಿವಿ ದೇವಾನಿವ ಸ್ವರ್ಗದಲ್ಲಿ ದೇವತೆಗಳು ಹೇಗೆ ಇರ್ತಾರಲ್ಲ ಹಾಗೆ ಈ ಕಟ್ಟೆಯ ಮೇಲೆ ಕುಳಿತಿರುವಂತಹ ಜೈಮಿನ್ಯಾಚಾರ್ಯರು, ವೈಶಂಪಾಯನಾಚಾರ್ಯರು, ಕಾಶಕೃಷ್ಣಾಚಾರ್ಯರು, ಔಡುಲೋಮಿಯಾಚಾರ್ಯರು, ಆಶ್ಮರಥ್ಯಾಚಾರ್ಯರು, ಬಾದರಿ ಆಚಾರ್ಯಗಳನ್ನೆಲ್ಲವನ್ನ ನೋಡಿದರು. ತಾಪಸೋತ್ತಮಾನ್ ಅಂತ ಹೇಳ್ತಾರೆ. ಅವರು ಹೇಗಿದ್ರು ಅನ್ನುವುದನ್ನ 15ನೇ ಶ್ಲೋಕದಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ವಿರೋಧಾಭಾಸ ಅಲಂಕಾರ ಅಂತ ಒಂದಿದೆ. ವಿರೋಧಾಭಾಸ ಅಂದ್ರೆ ಏನು? ನೋಡಿದ ಕೂಡಲೇ ವಿರೋಧ ಕಂಡಂಗೆ ಕಾಣ್ತದೆ. ಆಮೇಲೆ ಆ ವಿರೋಧ ಆಭಾಸ ಅಲಂಕಾರ. ಮೊದಲು ವಿರೋಧದಂತೆ ಕಂಡ್ರು ವಿರೋಧವನ್ನ ಪರಿಹಾರ ಮಾಡಲಿಕ್ಕೆ ಬರುವಂತೆ ಇರೋದು ವಿರೋಧಾಭಾಸ ಅಲಂಕಾರ. ಅಪಿ ಸಪ್ತತಯಾ ವಿರಾಜಿತಾನ್ ಗತ ಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಪಿಮನ್ಯು ಮದಾದಿವರ್ಜಿತಾನ್ ಗತ ಭೋಗನ್ ಪವನಾಶನನ್ ಸದಾ. ಅಪಿ ಸಪ್ತತಯಾ ವಿರಾಜಿತಾನ್, 7 ಸಂಖ್ಯೆಯವರು ಇದ್ರು. ಸಪ್ತ ಅಂದ್ರೆ ಎಷ್ಟ್ರಿ? 7. ಅಪಿ ಸಪ್ತತಯಾ ವಿರಾಜಿತಾನ್, 7 ಸಂಖ್ಯೆಯವರಿದ್ರು. ಗತ ಸಂಖ್ಯಾನ್, ಸಂಖ್ಯೆಯೇ ಇರ್ಲಿಲ್ಲಂತೆ. ಅರೆ 7 ಸಂಖ್ಯೆಯವರು ಅಂತ ಹಿಂದಂದು ಮುಂದಿನ ಮಾತಿನಲ್ಲಿ ಸಂಖ್ಯೆಯೇ ಇಲ್ಲ, ಲೆಕ್ಕವಿಲ್ಲದೆ ಇಲ್ಲ. ಗುಣಿನೋ ಗುಣೋಜ್ಜಿತಾನ್, ಗುಣವಂತರಾಗಿದ್ರು, ಗುಣಗಳೇ ಇರ್ಲಿಲ್ಲ. ಗುಣವಂತರಾಗಿದ್ರು, ಗುಣಗಳೇ ಇರ್ಲಿಲ್ಲ, ಸಂಖ್ಯೆ ಇರ್ಲಿಲ್ಲ. 7 ಸಂಖ್ಯೆಯಲ್ಲಿದ್ರು. ಎಷ್ಟು ಜನ ಬಂದಿದ್ರು ನಿಮ್ ಪುರಾಣಕ್ಕ ಪಾಠಕ್ಕ ಅಂತ ಕೇಳಿದಂತ? ನಮ್ ಪುರಾಣ, ನಮ್ ಪಾಠ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಎಷ್ಟಿದ್ರು? ಇಬ್ಬರೇ ಇದ್ರಿ, ಜಾಸ್ತಿ ಹೇಳಿಕೋಬಾರ್ದು. ಇಬ್ಬರಿದ್ರು ಅಂತ ಹೇಳಿ ಮರ್ಯಾದೆ ಹೋಗ್ತದೆ. ಅದಕ್ಕೆ ಗೀತಾ ಶ್ಲೋಕ ಹೇಳೋದು ದ್ವಾವಿಮೋ ಪುರುಷೋ ಲೋಕೆ ಕ್ಷರ ಅಕ್ಷರ ಏವ. ಗೊತ್ತಾತು ಎಷ್ಟು ಹೇಳು. ಇಬ್ರು ಬಂದಿದ್ರು ಅಲ್ಲ, ಒಬ್ರು ನೀವು, ಇನ್ನೊಬ್ರು ಎದುರಿಗೆ ಕೂತವ್ರು. ಮುಗೀತ ಅಷ್ಟ ಕಲಾ. ದ್ವಾವಿಮೌ ಪುರುಷೌ ಲೋಕೆ. ಹಂಗ ಸಂಖ್ಯೆಯೇ ಇಲ್ಲ.
ಅಸಂಖ್ಯಾತ ಜನರು ಅಂತಿರ್ತಾರಲ್ಲ ಹಂಗ. ಇದನ್ನ ವಿರೋಧಾಭಾಸ ಅಂತ ಕರೀತಾರೆ. ಈ ವಿರೋಧಾಭಾಸ ಅಲಂಕಾರದಲ್ಲಿ ಏನು ವರ್ಣನೆ ಮಾಡಿದರು ಹೇಗೆ ಎಂಬುದನ್ನು ನಾಳೆ ಸಾಯಂಕಾಲ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿದೋ